ओम शांति। मीठे बच्चे, अभी तुम रूहानी बाबा द्वारा रूहानी ड्रिल सीख रहे हो। ಶಿವಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈಗ ತಾವು ಆತ್ಮಿಕ ತಂದೆಯಿಂದ ಆತ್ಮಿಕ ಡ್ರಿಲ್ ಅನ್ನು ಕಲಿತಾ ಇದ್ದೀರಾ. इसी ड्रिल से तुम ಮುಕ್ತಿಧಾಮ ಶಾಂತಿಧಾಮ में चले जाएंगे. ಈ ರೀತಿ ನೀವು ಡ್ರಿಲ್ ಮಾಡ್ತಾ ಮಾಡ್ತಾ ಮುಕ್ತಿಧಾಮಕ್ಕೆ ಅಂದರೆ ಪರಂಧಾಮಕ್ಕೂ ಹೋಗ್ತೀರಾ, ನಂತರ ಶಾಂತಿಧಾಮದಲ್ಲಿ ಕೂಡ ಹೋಗ್ತೀರಾ. प्रश्न, बाबा तुम बच्चों को पुरुषार्थ कराते रहते हैं, लेकिन बच्चे किस बात पर बहुत स्ट्रिक्ट रहना चाहिए? ಶಿವಬಾಬಾ ಅವರು ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ. ಆದರೆ ಮಕ್ಕಳಾದಂಥ ನಾವು ಯಾವ ಮಾತಿನ ಮೇಲೆ ಭಾಳಷ್ಟು ಅಟೆನ್ಷನ್ ಇಡಬೇಕು, ಸ್ಟ್ರಿಕ್ಟ್ ಆಗಿರಬೇಕು? उत्तर ಇದೆ, पुरानी दुनिया को आग लगने के पहले तैयारी हो. ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಕ್ಕೆ ಮುಂಚೆನೇ ತಯಾರಾಗ್ಬಿಡಿ. अपने को आत्मा समझ बाप की याद में रह बाबा से पूरा वर्षा लेने में बहुत स्ट्रिक्ट रहना है. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯ ನೆನಪಿನಲ್ಲಿದ್ದು ತಂದೆಯಿಂದ ಪೂರ್ತಿ ಆಸ್ತಿ ತಗೊಳ್ಳೋದ್ರಲ್ಲಿ ತುಂಬ ಏನಾಗಿರಬೇಕು, ಸ್ಟ್ರಿಕ್ಟ್ ಆಗಿರಬೇಕು. ನಾಪಾಸ್ ನಹಿ ಹೋನಾ ಹೈ. ಈ ಒಂದು ವಿದ್ಯೆಯಲ್ಲಿ ಫೇಲ್ ಆಗಬೇಡಿ. ಜೈಸೆ ವಾಹ ಸ್ಟೂಡೆಂಟ್ ನಾಪಾಸ್ ಹೋತೆ ಪಚ್ತಾತೆ ಹೈ, ಹೇಗೆ ಲೌಕಿಕ ವಿದ್ಯೆಯಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸು ಫೇಲ್ ಆಗಿಬಿಟ್ರೆ ಏನಾಗುತ್ತೆ, ಪಶ್ಚಾತ್ತಾಪ ಆಗುತ್ತಲ್ಲ, ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಓದ್ತಾ ಇದ್ದೆ, ಫೇಲ್ ಆಗಿಬಿಟ್ಟೆ ಅಂತ. ಸಮಸ್ತೆ ಹಮಾರ ವರ್ಷ ಮುಫತ್ ಮೇ ಚಲಾ ಗಯಾ. ನಮ್ಮ ಒಂದು ವರ್ಷನೇ ಏನಾಗೋಯ್ತು, ವೇಸ್ಟಾಗಿ ಕಳೆದೋಯ್ತು. ಕೋಯಿ ತೋ ಕೇತೆ ಹೇ ನಹಿ ಪಡಾ ತೋ ಕ್ಯಾ ಹುವಾ. ಕೆಲವ್ರು ಹೇಳ್ತಾರೆ, ನಾವು ಓದಲಿಲ್ಲ ಅಂದರೆ ಏನಾಯಿತು, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಲೇಕಿನ್ ತುಮೆ ಬಹುತ್ ಸ್ಟ್ರಿಕ್ಟ್ ರಾನ, ಟೀಚರ್ ಐಸಾ ನಾ ಕಹೆ ಕಿ ಟೂ ಲೇಟ್. ಬಾಬಾ ಹೇಳ್ತಾರೆ, ನೀವು ಈ ಒಂದು ವಿದ್ಯೆ ಅಪರೂಪವಾಗಿರ್ತಕ್ಕಂಥ ವಿದ್ಯೆ, ಹಿಂದೆಂದೂ ಸಿಕ್ಕಿಲ್ಲ, ಮುಂದೆಂದೂ ಸಿಗಲ್ಲ ಅಂಥ ವಿದ್ಯೆ ಇದು. ಲೆಕ್ಕವಿಲ್ಲದಷ್ಟು ಸಂಪಾದನೆ ಮಾಡಿಸ್ಕೊಡ್ತಕ್ಕಂಥ ವಿದ್ಯೆ. ಇದನ್ನಲ್ಲಿ ಏನು ಮಾಡಬೇಕು, ತುಂಬ ಅಟೆನ್ಷನ್ ಕೊಟ್ಕೊಂಡು ಏನು ಮಾಡಬೇಕು, ಓದಬೇಕು. ಬಾಬಾ ಈ ರೀತಿ ಹೇಳ್ಬಾರ್ದು, ತುಂಬ ಲೇಟ್ ಆಗೋಯ್ತು, ನಾನೇನು ಓದ್ಲಿಕ್ಕಾಗಲ್ಲ ಅಂತ ಹೇಳ್ಬಾರ್ದು. ಮುಂಚೆನೇ ಬಂದಿದ್ದೀರಿ, ಓದ್ಕೊಂಡ್ಬಿಡಿ, ಸ್ಟಡಿ ಮಾಡಿಬಿಡಿ. ಟೂ ಲೇಟ್ ಆಗೋಕ್ಕೆ ಮುಂಚೆ ಬಂದಿದ್ದೀರಿ ಅಂತ ಹಲವಾರು ಮುರಳಿಗಳಲ್ಲಿ ಬಾಬಾ ಹೇಳಿದ್ದಾರೆ. ಓಂ ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋं को ರೂಹಾನಿ ಪಾಠಶಾಲಾ में ಡೈರೆಕ್ಷನ್ ದೇತೆ हैं. ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಪಾಠಶಾಲೆಯಲ್ಲಿ ಏನು ಕೊಡ್ತಾ ಇದ್ದಾರೆ, ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಐಸಾ ಕಹೆ ಕಿ ಬಚ್ಚೋं को ಡ್ರಿಲ್ ಸಿಕ್ಕಲಾತೆ हैं. ಈ ರೀತಿನೂ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಏನು ಕಲಿಸ್ತಾ ಇದ್ದಾರೆ, ವ್ಯಾಯಾಮ. जैसे टीचर्स डायरेक्शन देते हैं ड्रिल सिखलाने का. ಈಗ ಲೌಕಿಕದಲ್ಲಿ PT ಮಾಸ್ಟರ್ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಮಕ್ಕಳಿಗೆ ವ್ಯಾಯಾಮ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರಲ್ವ. ಯಹ ರೂಹಾನಿ ಬಾಪ್ ಬಿ ಬಚ್ಚೋं को ಡೈರೆಕ್ಟ್ कहते हैं, क्या कहते मन मनाओ. ಇಲ್ಲಿ ಕೂಡ ಬಾಬಾ ಅವರು ಮಕ್ಕಳಿಗೆ ನೇರವಾಗಿ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ನೀವು ನನ್ನೊಬ್ಬನನ್ನೇ ನೆನೀರಿ. ಜೈಸೆ ವಹ कहते ಅಟೆನ್ಷನ್ ಪ್ಲೀಸ್. ಹೇಗೆ ಅವರು ಡ್ರಿಲ್ ಕಲಿಸುವಾಗ ಅಟೆನ್ಷನ್ ಪ್ಲೀಸ್ ಅಂತಾರೆ, ಮಕ್ಕಳೆಲ್ಲ ಅಲರ್ಟ್ ಆಗಿಬಿಡ್ತಾರೆ. ಬಾಬಾ ಕೇತೆ ಮನ್ ಮನಾಬಹು. ನೀವು ಅವ್ರಿವ್ರು ನೆನಪು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ. ಯಾ ಜೈಸೆ ಹರ್ ಏಕ್ ಅಪ್ನೆ ಉಪರ್ ಮೆಹರ್ ಕರ್ತೆ. ಇದು ಪ್ರತಿಯೊಬ್ಬರು ಅವ್ರ ಮೇಲೆ ಅವರು ಕನಿಕರ ದಯೆ ತೋರಿಸ್ಕೋಬೇಕು. ಬಾಬಾ ಕೇತೆ ಬಚ್ಚೆ ಮಾಮೆ ಕಮ್ ಯಾದ್ ಕರೋ ಅಶರೀರಿ ಬನ್ ಜಾವು. ತಂದೆ ಹೇಳ್ತಾರೆ, ನನ್ನೊಬ್ಬನ್ನೇ ನೆನಪು ಮಾಡಿ, ಅಶರೀರಿಯಾಗಿ. ಯಹ ರೂಹಾನಿ ಡ್ರಿಲ್ ರೂಹೋಂಕೋ ರೂಹಾನಿ ಬಾಬಾ ಹಿ ಸಿಕ್ಲಾತೆ. ಇಲ್ಲಿ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆನೇ ಏನು ಮಾಡ್ತಾ ಇದ್ದಾರೆ, ಈ ಒಂದು ವ್ಯಾಯಾಮನ ಕಲಿಸ್ತಾ ಇದ್ದಾರೆ. ವಹ ಸುಪ್ರೀಂ ಟೀಚರ್, ತುಮ್ ಹೋ ನಯಾಬ್ ಟೀಚರ್. ಶಿವಬಾಬಾ ಆಗಿದ್ದಾರೆ ಪರಮ ಶಿಕ್ಷಕ. ನೀವು ಕೂಡ ಏನಾಗಿದ್ದೀರಿ, ಶಿಕ್ಷಕನ ಮಕ್ಕಳು ಕೂಡ ಶಿಕ್ಷಕರಾಗಿದ್ದೀರಿ. तुम भी सबको कहते हो अपने को आत्मा समझो, बाप को याद करो. ಶಿವಬಾಬಾ ಹೇಳ್ಕೊಟ್ಟಿರೋವಂಥ ವಾಕ್ಯಗಳನ್ನು ನಾವು ಕಲ್ತ್ಕೊಂಡು ಇನ್ನೊಬ್ಬರಿಗೂ ಹೇಳ್ಕೊಡ್ತೀವಲ್ಲ. ಶಿವಬಾಬಾ ದೊಡ್ಡ ಟೀಚರು, ನಾವು ಮರಿ ಟೀಚರ್ಗಳು.
ದೇಹಿ ಅಭಿಮಾನಿ ಭವ, ಎಲ್ರಿಗೂ ಏನು ಹೇಳಬೇಕು? ಆತ್ಮಾಭಿಮಾನಿ. ಹಾಗೆ ಮನ್ಮನಾಭವ का अर्थ भी यह है, ಮನ್ಮನಾಭವದ ಮೀನಿಂಗ್ ಕೂಡ ಇದೇ ಆಗಿದೆ. ಡೈರೆಕ್ಷನ್ ದೇತೆ ಹೇ ಬಚ್ಚೋಂ ಕಾ ಕಲ್ಯಾಣ ಕೆ ಲಿಯೆ, ಬಾಬಾ ಅವರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಮಕ್ಕಳ ಕಲ್ಯಾಣಾರ್ಥವಾಗಿ. ಖುದ್ ಕಿಸ್ಸೆ ಸೀಕಾ ನಹಿ ಹೇ, ಅವರು ಯಾರ ಹತ್ರನೂ ಏನು ಮಾಡಿಲ್ಲ, ಕಲ್ತಿಲ್ಲ. ಅವ್ರು ತೋ ಸಬ್ ಟೀಚರ್ಸ್ ಖುದ್ ಸೀಕ್ ಕರ್ ಫಿರ್ ಸಿಕ್ಕಲಾತೆ. ಬೇರೆಯವರೆಲ್ಲ ಏನು ಮಾಡ್ತಾರೆ? ಟೀಚರ್ಸು ಖುದ್ದು ಕಲ್ತ್ಕೊಂಡು ಬೇರೆಯವ್ರಿಗೂ ಏನು ಮಾಡ್ತಾರೆ? ಕಲಿಸ್ತಾರೆ. ಯಹ ತೋ ಕಹಾ ಸ್ಕೂಲ್ ಆದಿ ಮೇ ಪಡ್ಕರ್ ಸೀಕಾ ನಹಿ ಹೇ, ಇಲ್ಲಿ ಎಲ್ಲಿ ಓದಿ ಶಾಲೆಗಳಲ್ಲಿ ಓದ್ಕೊಂಡು ಬಂದು ಬಾಬಾ ಅವ್ರು ಕಲಿಸ್ತಾ ಇಲ್ಲ, ಅವ್ರು ಖುದ್ದೇ ಜ್ಞಾನ ಸಾಗರಾಗಿದ್ದಾರೆ. ಸಿರ್ಫ್ ಸಿಕ್ಲಾನೆ ಕಿ ಹೇ, ಅವ್ರ ಡ್ಯೂಟಿ ಏನೋ ಬರೀ ಕಲಿಸೋವಂಥದ್ದಷ್ಟೇ, ಕಲಿಯೋವಂಥದ್ದು ಅವರಲ್ಲಿ ಇಲ್ಲ. ಬಾಬಾ ಕೇತೆ ಮೈ ರೂಹೋಂಕೋ ರೂಹಾನಿ ಡ್ರಿಲ್ ಸಿಕ್ಲಾತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ಬಂದು ಆತ್ಮಗಳಿಗೆ ಆತ್ಮಿಕ ವ್ಯಾಯಾಮವನ್ನು ಏನು ಮಾಡ್ತೀನಿ ಅಂತಾರೆ? ಕಲಿಸ್ಕೊಡ್ತೀನಿ. ವಸಬ್ ಜಿಸ್ಮಾನಿ ಬಚ್ಚೋಂಕು ಜಿಸ್ಮಾನಿ ಡ್ರಿಲ್ ಸಿಕ್ಲಾತೆ. ಅವ್ರೇನು ಮಾಡ್ತಾರೆ? ಲೌಕಿಕದಲ್ಲಿ ಶಾರೀರಿಕ ಟೀಚರ್ಸು ಮಕ್ಕಳಿಗೆ ಶಾರೀರಿಕವಾಗಿರ್ತಕ್ಕಂಥ ಡ್ರಿಲ್ಲನ್ನು ಏನು ಮಾಡ್ತಾರೆ? ಕಲಿಸ್ಕೊಡ್ತಾರೆ. ಉನೋಂಕೋ ಡ್ರಿಲ್ ಆದಿಕಿ ಶರೀರ ಸೇ ಕರ್ನಿ ಹೋತಿ, ಅವರು ಶರೀರದಿಂದ ವ್ಯಾಯಾಮ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ನನಗೆ ಈ ವ್ಯಾಯಾಮ ಗೊತ್ತೇ ಇಲ್ಲ. ಯಾರಿಗೆ ಗೊತ್ತು ಆತ್ಮಿಕ ವ್ಯಾಯಾಮ ಅನ್ನೋದು? ಹೆಸರೇ ಕೇಳಿರಲ್ಲ. ಇಸ್ಮೇ ತೋ ಶರೀರ ಕಾ ಕೋಯಿ ಬಾತ್ ನಹಿ, ಇದರಲ್ಲಿ ಶರೀರದ ಯಾವುದೇ ಮಾತು ಇಲ್ವ ಇಲ್ಲ. ಬಾಬಾ ಕೇತೆ ಮೇರಾ ಕೋಯಿ ಶರೀರ ನಹಿ ಹೇ, ಶಿವಬಾಬಾ ಹೇಳ್ತಾರೆ ನನ್ನದು ಯಾವುದೋ ಶರೀರ ಇಲ್ಲ. ಮೈ ತೋ ಡ್ರಿಲ್ ಸಿಕ್ಲಾತಾ ಹೂँ, ಡೈರೆಕ್ಷನ್ ದೇತಾ ಹೂँ, ನಾನು ನಿಮಗೆ ಡ್ರಿಲ್ ಕಲಿಸ್ಕೊಡ್ತೀನಿ, ಮತ್ತೇನು ಮಾಡ್ತೀನಿ? ನಿಮಗೆ ಡೈರೆಕ್ಷನ್ನು ಕೊಡ್ತೀನಿ. ಇಸ್ಮೇ ಡ್ರಿಲ್ ಸಿಕ್ಲಾನೆ ಕಾ ಡ್ರಾಮಾ ಪ್ಲಾನ್ ಅನುಸಾರ ಪಾರ್ಟ್ ಬರಾ ಹುವಾ ಹೈ, ಇದರಲ್ಲಿ ಕೂಡ ಡ್ರಿಲ್ ಕಲಿಸ್ತಕ್ಕಂಥದ್ದು ನಾಟಕದ ಅನುಸಾರವಾಗಿ, ಪ್ಲಾನ್ ಅನುಸಾರವಾಗಿ ತುಂಬಿದೆ ಪಾರ್ಟ್ ಅಂತ ಹೇಳ್ತಾರೆ. ಸರ್ವಿಸ್ ಭರಿ ಹುಯಿ ಹೈ, ಈ ಸೇವೆ ಅಂತಕ್ಕಂಥದ್ದು ಅಡಕವಾಗಿದೆ. ಆತೆ ಹೇ ಡ್ರಿಲ್ ಸಿಕ್ಲಾನೆ, ಶಿವಬಾಬಾ ಬರೋದೇ ಏನು ಮಾಡಲಿಕ್ಕೋಸ್ಕರ? ಡ್ರಿಲ್ಲನ್ನು ಕಲಿಸ್ಲಿಕ್ಕೋಸ್ಕರ. ತುಮಕು ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನನಾ ಹೇ, ನೀವು ಕೂಡ ಏನು ಮಾಡಬೇಕಾಗಿದೆ? ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗಬೇಕು. ಯಹ ತೋ ಬಹುತ್ ಸಹಜ ಸಿಡಿ ಬುದ್ಧಿ ಮೇ, ಇದು ತುಂಬ ಈಸಿ ಇದೆ, ಏಣಿ ಚಿತ್ರನೂ ನಿಮ್ಮ ಬುದ್ಧಿನಲ್ಲಿದೆ. ಕೈಸೆ 84 ಕಾ ಚಕ್ರ ಲಗಾಯೆ ನೀಚೆ ಉತ್ತರೆ ಹೇ, ಯಾವ ಥರ ನಾವು 84 ಜನ್ಮ ಚಕ್ರ ಇಳ್ಕೊಂಡು ಬಂದಿದ್ದೀವಿ ಅನ್ನೋದು ನಿಮಗೆ ಗೊತ್ತು. ಬಾಬಾ ಕೇತೆ ಹೇ ತುಮಕೋ ವಾಪಸ್ ಜಾನಾ ಹೇ, ಈಗ ತಂದೆ ಹೇಳ್ತಾರೆ ನೀವು ಎಲ್ಲ ವಾಪಸ್ ಮನೆಗೆ ಹೋಗಬೇಕಾಗಿದೆ. ऐसा और कोई अपने फॉलोअर्स को या स्टूडेंट को नहीं कहेंगे कि हे रूहानी बच्चे अब वापस जाना. ಇವಾಗ ಈ ರೀತಿ ಯಾರು ಕೂಡ ತಮ್ಮ ಅನುಯಾಯಿಗಳಿಗಾಗಲಿ ಅಥವಾ ಶಾಲೆಯಲ್ಲಿರೋವಂಥ ವಿದ್ಯಾರ್ಥಿಗಳಿಗಾಗಲಿ, ಭಕ್ತಿ ಮಾರ್ಗದ ಗುರುಗಳಾಗಲಿ ಅಥವಾ ಸ್ಕೂಲ್ನಲ್ಲಿ ಓದಿಸುವಂಥ ಮೇಷ್ಟ್ರಾಗಲಿ ಯಾರೂ ಹೇಳೋದಿಲ್ಲ ಮನೆಗೆ ವಾಪಸ್ ಹೋಗಬೇಕು ಅಂತ. ಯಾಕೆಂದರೆ ಮನೆ ಏನೂ ಗೊತ್ತೇ ಇಲ್ವಲ್ಲ ಅವ್ರಿಗೆ. ಸಿವಾಯ್ ರೂಹಾನಿ ಬಾಬಾಕ್ಕೆ ಕೋಯಿ ಸಮझा ಸಕೆ, ಈ ವಿಚಾರಗಳನ್ನು ಪರಮಾತ್ಮ ಆತ್ಮಿಕ ತಂದೆನೇ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ಇದನ್ನು ತಿಳಿಸೋಕ್ಕೆ ಸಾಧ್ಯವೇ ಇಲ್ಲ. ಬಚ್ಚೆ ಸಮಸ್ತೆ ಹೇ ಅವಿ ಹಮ್ಕೋ ವಾಪಸ್ ಜಾನ, ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಮನೆಗೆ ವಾಪಸ್ ಹೋಗಬೇಕು. ಯಹ ದುನಿಯಾ ಅಬ್ ತಮೋ ಪ್ರಧಾನ, ಈ ಪ್ರಪಂಚ ಏನಾಗ್ಬಿಟ್ಟಿದೆ? ಈಗ ತಮೋ ಪ್ರಧಾನ ಆಗಿಬಿಟ್ಟಿದೆ. ಹಮ್ ಸತೋ ಪ್ರಧಾನ ದುನಿಯಾಕ್ಕೆ ಮಾಲಿಕ್ थे, फिर 84 जन्म चक्कर लगाए तमो प्रधान ದುನಿಯಾಕ್ಕೆ ಮಾಲಿಕ್ ಬನೆ ಹೇ. ನಾವು ಆತ್ಮಗಳು ಸತೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗಿದ್ವಿ. ನಂತರ 84 ಜನ್ಮಗಳ ಚಕ್ರ ಸುತ್ತಕೊಂಡು ತಮೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗಿದ್ದೇವೆ. ಯಹ ದುಃಖ ಹಿ ದುಃಖ ಹೇ, ಈ ಕಲಿಯುಗದಲ್ಲೇನಿದೆ? ಬರೀ ದುಃಖನೇ ದುಃಖ ಇದೆ. बाबा कहते हैं दुख हरता सुख करता अर्थात तमो प्रधान से सतो प्रधान बनाने वाला एक ही बाबा है. ಶಿವ ಬಾಬಾ ಹೇಳ್ತಾರೆ ದುಃಖ ಹರ್ತ ಸುಖ ಕರ್ತ ಅರ್ಥಾತ್ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡೋದು ನಾನೇ. ಶಿವ ಬಾಬಾ ಹೇಳ್ತಾರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಈ ಕಾರ್ಯನ. ತುಮ್ ಬಚ್ಚೆ ಸಮಸ್ತೆ ಹೋ ಹಮ್ನೆ ಬಹು ಸುಖ ದೇಖೆ,
ನಿಮಗೂ ಗೊತ್ತಿದೆ, ನಾವು ಸತ್ಯುಗದಲ್ಲಿದ್ದಾಗ ಭಾಳಷ್ಟು ಸುಖ ನೋಡಿದ್ದೀವಿ. ಕೇಸೆ ರಾಜಾಯಿಕಿ ಯಾದ್ ಮೇ, ಯಾವ ಥರ ರಾಜ್ಯನ ನಾವು ಆಳಿದ್ದೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಯಾದ್ ನಹಿ ಹೇ, ಅದು ನೆನಪೇ ಇಲ್ಲ. ಪರಂತು ಏಮ್ ಆಬ್ಜೆಕ್ಟ್ ಸಾಮ್ನೆ ಹೇ, ಆದರೆ ಗುರಿ ಮತ್ತು ಉದ್ದೇಶ ಎದುರುಗಡೆ ಇದೆ. ಯಹೇ ಈ ಫೂಲೋಂಕ ಬಗೀಚಾ, ಸತ್ಯುಗದಲ್ಲಿ ಏನಿರುತ್ತೆ, ಹೂಗಳ ತೋಟ ಇರುತ್ತೆ. ಅಭಿ ಹಮ್ ಕಾಂಟೋನ್ ಸೆ ಫೂಲ್ ಬನ್ ರಹೇ ಹೇ, ಈಗ ನಾವು ಮುಳ್ಳಿಂದ ಏನಾಗ್ತಾ ಇದ್ದೀವಿ, ಹೂಗಳು ಆಗ್ತಾ ಇದ್ದೀವಿ. ತುಮ್ ಐಸಾ ನಹಿ ಕಹೆಂಗೆ ಕಿ ಕೈಸೆ ನಿಶ್ಚಯ ಕರೆ, ನೀವು ಈ ರೀತಿ ಹೇಳೋದಿಲ್ಲ, ನಾವು ಯಾವ ಥರ ನಿಶ್ಚಯ ಮಾಡ್ಕೋಬೇಕು ಅನ್ನೋದು ಹೇಳೋದಿಲ್ಲ. ಅಗರ್ ಸಂಶಯ ಆಯಿತು ಅವಿ ವಿನಶ್ಯಂತಿ, ಸಂಶಯ ಬುದ್ಧಿಗೆ ಒಳಗಾದರೆ ಅವ್ರೇನಾಗ್ಬಿಡ್ತಾರೆ, ನಾನು ಬಿಟ್ಬಿಡ್ತಾರೆ. ಸ್ಕೂಲ್ ಸೆ पैर उठाया तो पढ़ाई बंद हो जाएंगे ना. ಶಾಲೆಗೆ ಹೋಗ್ತಾ ಹೋಗ್ತಾ ಮೇಷ್ಟ್ರ ಹತ್ರ ಹೋಗೋದು ಬಿಟ್ಬಿಟ್ರೆ, ಶಾಲೆಗೆ ಹೋಗೋದು ಬಿಟ್ಬಿಟ್ರೆ ಸ್ಕೂಲು ಕಾಲೇಜೆಲ್ಲ ಓದೋದೆಲ್ಲ ಬಿಟ್ಟೋಗುತ್ತಲ್ಲ. ಪದವಿ ವಿನಶಂತಿ ಹೋ ಜಾಯಂಗೆ, ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಪದವಿನೂ ಸಿಗೋದಿಲ್ಲ. ಬಹುತ್ ಘಟ ಪಡ್ ಜಾತಿ, ತುಂಬ ಲಾಸ್ ಆಗೋಗುತ್ತೆ. ಪ್ರಜಾ ಮೇ ಭಿ ಕಮ್ ಪದ ಹೋ ಜಾಯೇಗ, ಸ್ಕೂಲ್ ಬಿಟ್ಬಿಟ್ರೆ ಪ್ರಜೆಗಳಲ್ಲಿ ಕೂಡ ಸಾಧಾರಣವಾದಂಥ ಪ್ರಜೆಗೆ ಹೋಗಬೇಕಾಗತ್ತೆ. ಮೂಲ ಬಾತ್ ಹೈ ಸತೋ ಪ್ರಧಾನ್ ಪೂಜ್ಯ ದೇವಿ ದೇವತಾ ಬನ್ನ, ಮುಖ್ಯವಾಗಿರ್ತಕ್ಕಂಥ ಮಾತಾಗಿದೆ. ಸತೋ ಪ್ರಧಾನರು ಪೂಜ್ಯ ದೇವಿ ದೇವತೆಗಳು ಆಗುವಂಥದ್ದು. ಅಭಿತೋ ದೇವತಾ ಹೈ ನಹಿ ಹೋನಾ, ಈಗಂತೂ ನೀವು ದೇವತೆಗಳಲ್ಲ. ತುಮ್ ಬ್ರಾಹ್ಮಣಂಕು ಸಮಜ್ ಆಯಿ ಹೇ, ಈಗ ನಿಮ್ಗೇನು ಬಂದಿದೆ, ಬ್ರಾಹ್ಮಣರಿಗೆ ತಿಳುವಳಿಕೆ ಬಂದಿದೆ. ಬ್ರಾಹ್ಮಣ ಹಿ ಆಕಾರ ಬಾಬಾ ಸೆ ಯಾ ಡ್ರಿಲ್ ಸೀಖ್ತೆ ಹೇ, ತಂದೆ ಹತ್ರನೇ ಬಂದುಬಿಟ್ಟು ಮಕ್ಕಳು ಈ ಒಂದು ವ್ಯಾಯಾಮವನ್ನು ಕಲಿತೀರಾ. ಅಂದರ್ಮೆ ಖುಷಿ ಬಿ ಹೋತಿ ಹೇ, ನಿಮ್ಗೆ ಒಳಗಡೆ ಏನಾಗುತ್ತೆ, ಖುಷಿನೂ ಕೂಡ ಆಗುತ್ತಲ್ವ. ಯಾ ಪಢಾಯಿ ಅಚ್ಚಿ ಲಗ್ತಿ ಹೇನಾ, ಇದು ಓದೋದು ಚೆನ್ನಾಗಿ ಅನಿಸುತ್ತಲ್ವ. ಭಗವಾನ್ ವಾಚ ಹೇ ಬಲ್ ಉನ್ಹೋನೆ ಕೃಷ್ಣ ಕಾ ನಾಮ್ ಡಾಲ್ ದಿಯಾ, ಭಗವಾನ್ ವಾಚ ಇದೆ, ಅವ್ರೇನು ಮಾಡಿಬಿಟ್ಟಿದ್ದಾರೆ, ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ. ಪರಂತು ತುಮ್ ಸಮಸ್ತೆ ಹೋ ಕೃಷ್ಣನೇ ಡ್ರಿಲ್ ಸಿಕ್ಕಲಾಯಿ ನಹಿ ಹೇ, ನೀವು ತಿಳ್ಕೊತೀರಾ, ಕೃಷ್ಣ ಈ ಒಂದು ಡ್ರಿಲ್ ಕಲಿಸ್ಲಿಲ್ಲ. ಯಾತೋ ಬಾಪ್ ಸಿಕ್ಕಲಾತೆ, ಇದನ್ನು ಯಾರು ಕಲಿಸ್ತಾ ಇದ್ದಾರೆ, ತಂದೆನೇ ಬಂದು ಕಲಿಸ್ತಾ ಇದ್ದಾರೆ. ಕೃಷ್ಣ ಕಿ ಆತ್ಮ ಜೋ ಚಿತ್ ಭಿನ್ನ ನಾಮ ರೂಪ ಧಾರಣ ಕರ್ತೆ ತಮೋ ಪ್ರಧಾನ್ ಬನಿ ಹೇ, ಶ್ರೀಕೃಷ್ಣನ ಆತ್ಮನೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂಥ ನಾಮ ರೂಪಗಳನ್ನು ಧಾರಣೆ ಮಾಡಿ ತಮೋ ಪ್ರಧಾನ ಆಗಿಬಿಟ್ಟಿದೆ ಅಂತ ಉನ್ಕೋ ಬಿ ಸಿಕ್ಕಲಾತೆ ಹೇ, ಅವ್ರಿಗೂ ಕೂಡ ಬಾಬಾ ಬಂದು ಏನು ಮಾಡ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಖುದ್ ಸೀಖ್ತೆ ನಹಿ ಅವ್ರ ಸಬ್ ಕೋಯಿ ನಾ ಕೋಯಿ ಸೆ ಸೀಖ್ತೆ ಹೇ ಜರೂರ್, ಈಗ ಖುದ್ದು ಕಲಿಯೋದಿಲ್ಲ, ಎಲ್ಲರೂ ಕೂಡ ಒಂದಲ್ಲ ಒಂದು ಕಲಿತಾ ಇರ್ತಾರೆ ಅವಶ್ಯಕವಾಗಿ. ಯಹ ಹಿ ಸಿಕ್ಕಲಾನೆ ವಾಲ ರೂಹಾನಿ ಬಾಬಾ, ಇಲ್ಲಿ ಕಲಿಸ್ತಕ್ಕಂಥವರು ಆತ್ಮಗಳಿಗೆಲ್ಲ ತಂದೆ ಆಗಿದ್ದಾರೆ. ತುಮ್ಕೋ ಸಿಕ್ಕಲಾತೆ ಹೇ ಫಿರ್ ತುಮ್ ಅವ್ರೋಂಕೋ ಬಿ ಸಿಕ್ಕಲಾತೆ ಹೋ, ತಂದೆ ಬಂದು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಮತ್ತು ನೀವು ಹೋಗ್ಬಿಟ್ಟು ಬೇರೆಯವ್ರಿಗೂ ಏನು ಮಾಡಬೇಕು, ಕಲಿಸ್ಬೇಕು. अब फिर पावन बनना उसके लिए रूहानी बाबा को याद करो, ಈಗ ಪಾವನರಾಗಬೇಕು ಅಂತಂದ ಮೇಲೆ ಆತ್ಮಿಕ ತಂದೆಯನ್ನು ನೆನಪು ಮಾಡ್ರಿ. ಭಕ್ತಿ ಮಾರ್ಗ ಮೇ ತುಮ್ ಗಾತೆ ಆಯೇ ಹೋ ಹೇ ಪತಿತ ಪಾವನ, ನೀವು ಕೂಡ ಭಕ್ತಿ ಮಾರ್ಗದಲ್ಲಿ ಕರೀತಾ ಬಂದಿದ್ದೀರಿ ಹೇ ಪತಿತ ಪಾವನ ಅಂತ. ಅಭಿ ಬಿ ತುಮ್ ಕಹಾ ಬಿ ಜಾಕರ್ ದೇಖೋ, ಈಗಲೂ ಕೂಡ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬಿಟ್ಟು ನೋಡ್ರಿ. ತುಮ್ ರಾಜ ಋಷಿ ಹೋನ, ನೀವು ರಾಜ ಋಷಿಗಳಾಗಿದ್ದೀರಲ್ವ. ಕಹಾ ಬಿ ಘೂಮೋ ಫಿರೋ ಸಕ್ತೆ ಹೋ, ನೀವು ಎಲ್ಲಿಗೆ ಬೇಕಾದರೂ ಓಡಾಡಿಕೊಂಡು ಸರ್ವಿಸೋ ಮಾಡಬಹುದು. ತುಮಕೋ ಕೋಯಿ ಬಂಧನ್ ನಹಿ, ನಿಮ್ಗೆ ಯಾವುದೇ ಪ್ರಕಾರದ್ದೇನಿಲ್ಲ, ಬಂಧನಗಳಿಲ್ಲ, ನಿರ್ಬಂಧನರಾಗಿ ಸೇವೆ ಮಾಡಿ. ತುಮ್ ಬಚ್ಚೋಂ ಕೋ ಯಹ ನಿಶ್ಚಯ ಹೇ ಬೇಹದ್ ಕಾ ಬಾಬಾ ಸರ್ವಿಸ್ ಮೇ ಆಯೇ ಹೇ, ತಾವು ಮಕ್ಕಳಿಗೆ ನಿಶ್ಚಯ ಇದೆ, ಬೇಹದ್ದಿನ ತಂದೆ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಬಾಬಾ ಬಚ್ಚೋನ್ ಸೆ ಪಢಾಯಿ ಕಾ ಉಜೂರ ಕೈಸೆ ಲೆಂಗೆ, ತಂದೆ ಮಕ್ಕಳ ಹತ್ರ ಓದಿಸೋದಕ್ಕೆ ಫೀಸ್ ತೊಗೊಳಕ್ಕಾಗುತ್ತಾ? ಟೀಚರ್ಗೆ ಈ ಬಚ್ಚೆ ಹೋಂಗೆ ತೋ ಫ್ರೀ ಪಢಾಯಿಂಗೆನಾ? ಇವಾಗ ಲೌಕಿಕದಲ್ಲಿ ಮಕ್ಕಳು ತನ್ನ ಮಕ್ಕಳೇ ಆಗಿದ್ರೆ ಟೀಚರ್ಗೆ ಫ್ರೀಯಾಗಿ ಓದಿಸ್ತಾರಲ್ಲ, ಸ್ಕೂಲ್ನಲ್ಲಿ ಫ್ರೀ ಅಡ್ಮಿಷನ್ ಸಿಗುತ್ತಲ್ವ. ಯಹ ಬಿ ಫ್ರೀ ಪಢಾತೇನ, ಇಲ್ಲಿ ಕೂಡ ನೀವು ಫ್ರೀಯಾಗಿ ಓದ್ತಾ ಇದ್ದೀರಿ ಬಾಬಾವರಿಂದ, ಬಾಬಾವ್ರ ಫೀಸ್ ತೊಗೊಳ್ಳೋದಿಲ್ಲ. ಐಸಾ ಮತ್ ಸಮझो हमको कुछ देते हैं, ಹಿಂಗೆ ತಿಳ್ಕೊಬೇಡಿ. ನಾವು
ಬಾಬಾ ಅವ್ರ ಮನೆಗೆ ಉಂಡಿಗೆಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ತಿಳ್ಕೊಬೇಡಿ. ಯಹ ತೋ ರಿಟರ್ನ್ ಮೇ ಬಹುತ್ ಲೇತೇವು. ಇಲ್ಲಿ ನೀವು ಏನು ಸೇವೆಗಳು ಮಾಡ್ತೀರಾ ಅದ್ರ ರಿಟರ್ನ್ ಒಂದಕ್ಕೆ ಪದಮದಷ್ಟು ಭವಿಷ್ಯದಲ್ಲಿ ಸಿಗೋದಿದೆಯಲ್ವಾ. मनुष्य दान पुण्य करते हैं समझते हैं रिटर्न में हमको मिलेगा दूसरा जन्म में. ಈಗ ಜನರು ಕೂಡ ತಿಳ್ಕೊಳ್ತಾರೆ ರಿಟರ್ನಲ್ಲಿ ನಮಗೆ ಸಿಗುತ್ತೆ ಮುಂದಿನ ಜನ್ಮಗಳಿಗೆ. ಅಲ್ಪಕಾಲ ಕ್ಷಣಭಂಗುರ ಸುಖ ಮಿಲ್ತಾ ಹೈ. ಇಲ್ಲಿ ನಿಮಗೆ ಅಲ್ಪಕಾಲದ ಕ್ಷಣಭಂಗುರ ಸುಖಗಳು ಸಿಗ್ತಾ ಇದೆ ಕಲಿಯುಗದಲ್ಲಿ. ಬಲ್ಲ ಮಿಲ್ತಾ ಹೈ ದೂಸರೆ ಜನ್ಮ ಮೇ, ಬೆಲೆ ಸಿಗುತ್ತೆ ಮುಂದಿನ ಜನ್ಮಕ್ಕೆ. ಪರಂತು ವಹ ನೀಚೆ ಉತರ್ನೆ ವಾಲಾ ಜನ್ಮ ಸೆ ಹಿ ಮಿಲ್ತಾ ಹೈ. ಸತ್ಯುಗದಿಂದ ನೀವು ಕೆಳಗಡೆಗೆ ಇಳ್ಕೊಂಡು ಬರ್ತೀರಾ ಅಂತಾರೆ ಬಾಬು. ಸೀಡಿ ಉತರ್ತೆ ಹಿ ಆತೆ ಹೋ, ಮೆಟ್ಲು ಇಳ್ಕೊಂಡು ಬಂದಿದ್ದೀರಿ. ಅಭಿ ತೋ ಜೋ ಕರ್ತೆ ಹೋ ಚಡ್ತಿ ಕಲಾ ಮೇ ಜಾನೆ ಕೆ ಲಿಯೆ. ಸಂಗಮ ಈಗ ಏರುವ ಕಲೆ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೈಯೆಸ್ಟ್ ಪಾಯಿಂಟ್ ಇದೆ ಈಗ ಸಿಕ್ಕಿರೋದು. ಸತ್ಯುಗದಿಂದ ಇಳ್ಕೊಂಡು ಬರ್ತೀವಿ, ಬೆಲೆ ಸುಖವಾಗಿರ್ತೀವಿ, ಆದರೆ ಗೊತ್ತಾಗ್ದಿರನೇ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದ್ಬಿಡ್ತೀವಿ. ಈಗ ಏರುವ ಕಲೆ ಅಂತಾರೆ. ಏರುವಾಗ ಕಷ್ಟ ಇರುತ್ತೆ, ಏರುವಾಗ ಭಾಳಷ್ಟು ಆನಂದ ಆಗತ್ತೆ. अभी तो तुम करते हो या पढ़न चढ़ती कला में जाने के लिए कर्म का फल कहते हैं ना. ಈಗ ನೀವು ಏರುವ ಕಲೆಯಲ್ಲಿ ಹೋಗ್ತಾ ಇದ್ದೀರಾ, ಕರ್ಮಫಲ ಅಂತಲೂ ಹೇಳ್ತಾರಲ್ವ. ಆತ್ಮಕ್ಕೂ ಕರ್ಮ ಕಾ ಫಲ್ ಮಿಲ್ತಾ ಹೈ. ಆತ್ಮಕ್ಕೇನು ಸಿಗುತ್ತೆ? ಕರ್ಮಗಳ ಒಂದು ಫಲ ಸಿಗುತ್ತೆ. ಇನ್ ಲಕ್ಷ್ಮೀನಾರಾಯಣ ಕೋ ಭಿ ಕರ್ಮೋಂ ಕಾ ಫಲ್ ಮಿಲ ಹೈನಾ. ಈ ಲಕ್ಷ್ಮೀನಾರಾಯಣರಿಗೂ ಕೂಡ ಏನು ಸಿಕ್ಕಿತ್ತೋ ಕರ್ಮಗಳ ಫಲ ಸಿಕ್ಕಿತ್ತಲ್ವ. ಯಾಕೆಂದರೆ ಅವರು ಕೂಡ ಪುರುಷಾರ್ಥ ಮಾಡಿದ್ರಲ್ವ. ಬೇಹದ್ ಕಾ ಬಾಬಾ ಸೆ ಬೇಹದ್ ಕಾ ಫಲ್ ಮಿಲ್ತಾ ಹೈ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಫಲ ಅನ್ನೋದು ಸಿಕ್ಕುತ್ತೆ. ಯಾ ಮಿಲ್ತಾ ಹೈ ಇಂಡೈರೆಕ್ಟ್, ಅದು ಕೂಡ ಸಿಗುತ್ತೆ ಪರೋಕ್ಷವಾಗಿ. ಡ್ರಾಮಾ ಮೇ ನೂಂದ್ ಹೈ ಯಹ ಬಿ ಬನಾ ಬನಾಯ ಡ್ರಾಮಾ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. तुम जानते हो हम कल्प बाद आकर बाबा से बेहद का वर्ष लेंगे. ನೀವು ಹೇಳ್ತೀರಾ ನಾವು ಕೂಡ ಕಲ್ಪದ ಹಿಂದಿನಂತೆ ಬಂದು ಬೇಹದ್ದಿನ ಆಸ್ತಿಯನ್ನು ತಂದೆಯಿಂದ ತೆಗೆದುಕೊಳ್ತೀವಿ. ಬಾಬಾ ಹಮಾರೆ ಲಿಯೆ ಬೈಟ್ ಸ್ಕೂಲ್ ಬನಾತೆ ಹೇ. ತಂದೆ ಬಂದು ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ? ಶಾಲೆಗಳನ್ನು ತೆರೀತಾ ಇದ್ದಾರೆ. ಯಾ ಗೌರ್ಮೆಂಟ್ ಕೆ ವಿ ಜಿಸ್ಮಾನಿ. ಬಾಬಾ ಹೇಳ್ತಾರೆ ಅಲ್ಲಿ ಏನಿರುತ್ತೆ? ಶಾರೀರಿಕವಾಗಿರ್ತಕ್ಕಂಥದ್ದು ಎಲ್ಲ ಇರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಅದು ಶಾರೀರಿಕವಾಗಿರ್ತಕ್ಕಂಥ ಸ್ಕೂಲು ಗೌರ್ಮೆಂಟ್ದು जो भिन्न भिन्न प्रकार के आधा कल्प पढ़ते आए हैं. ಅದನ್ನು ನೀವು ಭಿನ್ನ ಭಿನ್ನ ಪ್ರಕಾರದಲ್ಲಿ ಅರ್ಧ ಕಲ್ಪದಿಂದ ಓದ್ತಾ ಬಂದಿದ್ದೀರಿ. ಆ ಬಾಬಾ 21 ಜನ್ಮೋं के लिए सब दुख दूर करने के लिए पढ़ाते. ಇಲ್ಲಿ ತಂದೆ ಮಕ್ಕಳಿಗೆ ಅನೇಕ ಪ್ರಕಾರದ ದುಃಖಗಳನ್ನು ದೂರ ಮಾಡಲಿಕ್ಕೆ ಓದಿಸ್ತಾ ಇದ್ದಾರೆ. ಈಗ ನೋಡಿ ಲೌಕಿಕದಲ್ಲಿ ಎಷ್ಟು ದುಃಖಗಳಿದ್ದಾವೆ. ನಮಗೆ ದುಃಖ ಅನ್ನೋದೇ ಕಮ್ಮಿ ಆಗೋಯ್ತು ಜ್ಞಾನಕ್ಕೆ ಬಂದ ಮೇಲೆ. ಪ್ರಪಂಚದಲ್ಲಿ ಎಷ್ಟು ಜಂಜಾಟಗಳಲ್ಲಿದ್ದಾರೆ, ಎಷ್ಟು ಒತ್ತಡಗಳಲ್ಲಿದ್ದಾರೆ, ಎಷ್ಟು ನೋವುಗಳಲ್ಲಿದ್ದಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇದೆ ಸಮಸ್ಯೆಗಳು. ಬಹಾತೋ ಹೈ ಹಿ ರಾಜಾಯಿ. ಅಲ್ಲಿರೋವಂಥದ್ದು ರಾಜ್ಯ. ಇಸ್ಮೆ ನಂಬರ್ ವಾರ್ ತೋ ಆತೆ ಹೇ. ಇದರಲ್ಲಿ ಕೂಡ ನಂಬರ್ ವಾರ್ ಆಗಿ ಬರ್ತಾರೆ. ಜೈಸೆ ಯಹಾ ಬಿ ರಾಜ ರಾಣಿ ವಜೀರ್ ಪ್ರಜಾ ಆದಿ ಸಬ್ ನಂಬರ್ ವಾರ್ ಹೈ. ಇವತ್ತು ಲೌಕಿಕ ಪ್ರಪಂಚದಲ್ಲಿ ರಾಜ ರಾಣಿ ಮಂತ್ರಿಗಳು ಪ್ರಜೆಗಳು ಎಲ್ಲ ನಂಬರ್ ವಾರ್ ಇರ್ತಾರಲ್ಲ. ಯಹೇ ರೂಹಾನಿ ದುನಿಯಾ ಮೇ ನೈ ದುನಿಯಾ ಮೇ ಬಹುತ್ ತೊಡೆ ಹೋಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮಿಕ ಪ್ರಪಂಚ ಇದು. ಇಲ್ಲಿ ಕೂಡ ರಾಜ ರಾಣಿ ಪ್ರಜೆಗಳು ಅಲ್ಲಿ ಕೂಡ ಚೆನ್ನಾಗಿರ್ತಾರೆ ನಂಬರ್ ವಾರ್. ಯಹ ಪುರಾನಿ ದುನಿಯಾ, ಇದು ಕಲಿಯುಗ ಹಳೆ ಪ್ರಪಂಚ. ನೈ ದುನಿಯಾ ಮೇ ತೋ ಬಹುತ್ ತೊಡೆ ಹೋಂಗೆ. ಹೊಸ ಪ್ರಪಂಚದಲ್ಲಿ ಭಾಳ ಕಮ್ಮಿ ಜನ ಇರ್ತಾರೆ, 9 ಲಕ್ಷ. ವಹತೋ ಸುಖ ಬಹುತ್ ಹೋಗ. ಅಲ್ಲಿ ಸುಖ ಅನ್ನೋದು ಇಷ್ಟೊಂದು ಇರುತ್ತೆ, ಬಹಳಷ್ಟು ಸುಖ ಇರುತ್ತೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಸುಖ ಇರುತ್ತೆ. ತುಮ್ ವಿಶ್ವಕ್ಕೆ ಮಾಲೀಕ ಬಂತೆ ಹೋ. ಸತ್ಯುಗದಲ್ಲಿದ್ದಾಗ ನೀವು ವಿಶ್ವಕ್ಕೆ ಮಾಲೀಕರಾಗಿರ್ತೀರ.
ರಾಜಾಯೇ ಮಹಾರಾಜಾಯೇ ಹೋಕರ್ ಗೈ. ರಾಜರು ಇದ್ದೋಗಿದ್ದಾರೆ, ಮಹಾರಾಜರು ಇದ್ದೋಗಿದ್ದಾರೆ. ವಹ ಕಿತನಿ ಖುಷಿಯಾँ ಮನಾತೆ ಹೈ. ಅಲ್ಲಿ ಎಷ್ಟೊಂದು ಖುಷಿಗಳನ್ನು ಆಚರಿಸ್ತಾರೆ. ಪರಂತು ಬಾಬಾ ಕೇತೆ ಉನೋಂಕೋ ತೋ ಫಿರ್ ನೀಚೆ ಉತ್ತರ್ನಾ ಹೈ. ಅವ್ರಿಗಂತೂ ಕೆಳಗಡೆಗೆ ಇಳಿಲೇಬೇಕು. तो उनको तो नीचे उतरना ही है. ಕೆಳಗಡೆ ಇಳಿಲೇಬೇಕು. ಆಯಿಸ್ತೆ ಆಯಿಸ್ತೆ ಕಲಾ ಉತ್ತರ್ತೇನ. ದೇವತೆಗಳದ್ದು ಕೂಡ ಸತ್ಯುಗದಿಂದ ನಿಧಾನಕ್ಕೆ ಮೆಟ್ಲಿಳ್ಕೊಂಡು ಬರೋದು ಇದ್ದೇ ಇರುತ್ತಲ್ವ. ಪರಂತು ವಹ ರಾವಣ ರಾಜ್ಯ ನಹಿ, ಇಸ್ಲಿಯೇ ಸುಖ ಹಿ ಸುಖ. ಇಳಿತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಮಾಯೇನೂ ಇರೋದಿಲ್ಲ, ರಾವಣ ರಾಜ್ಯನೂ ಇರೋದಿಲ್ಲ, ಕೆಟ್ಟ ಗುಣಗಳೇನೂ ಇರೋದಿಲ್ಲ. ಅದರಿಂದ ಸುಖನೇ ಸುಖ ಇರುತ್ತೆ. ಯಹಾ ಹೇ ರಾವಣ ರಾಜ್ಯ. ಇಲ್ಲಿರೋದೇನೋ ಕಲಿಯುಗ ರಾವಣ ರಾಜ್ಯ. ತುಮ್ ಜೈಸೆ ಚಡ್ತೆ ಹೋ ವೈಸೆ ಗಿರ್ತೆ ಭಿ ಹೋ. ನೀವು ಹೆಂಗೆ ಏರ್ತಿರೋ ಹಂಗೆ ಇಳಿತೀರಾ. ಆತ್ಮಯೇ ಭಿ ಭಿನ್ನ ನಾಮ ರೂಪ ಧಾರಣ ಕರ್ತೆ ನೀಚೆ ಉತ್ತರ್ ಆಯಿ ಹೇ. ವೆರೈಟಿ ಜನ್ಮಗಳನ್ನು ತೆಗೆದುಕೊಂಡು ಆತ್ಮಗಳು ನಾಮ ರೂಪ ಎಲ್ಲ ಬದಲಾವಣೆ ಆಗ್ತಾ ಕೆಳಗಡೆಗೆ ಬಂದುಬಿಟ್ಟಿದ್ರಿ. ಡ್ರಾಮಾ ಪ್ಲಾನ್ ಅನುಸಾರ ಕಲ್ಪ ಪೇಲೆ ಮಾಫಿಕ್ ಗಿರ್ಕರ್ ತಮೋ ಪ್ರಧಾನ್ ಬನ್ ಗೈ. ಕಲ್ಪದ ಹಿಂದಿನ ರೀತಿಯಲ್ಲಿ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಬಾಬಾ ಹೇಳ್ತಾರೆ, ಕೆಳಗಡೆಗೆ ಇಳಿದ್ಬಿಟ್ಟು ಆತ್ಮಗಳೇನಾಗ್ಬಿಟ್ಟಿದ್ದಾವೆ, ತಮೋ ಪ್ರಧಾನ ಆಗ್ಬಿಟ್ಟಿದ್ದಾವೆ. ಕಾಮಚಿತಾ ಪರ್ ಚಡ್ನೆ ಸೇ ಹಿ ದುಃಖ ಶುರು ಹೋತಾ ಹೈ. ಈ ವಿಕಾರಗಳಲ್ಲಿ ಸೇರಿಕೊಂಡಾಗ, ವಿಕಾರಗಳು ಬಂದುಬಿಟ್ಟಾಗ ದುಃಖ ಪ್ರಾರಂಭ ಆಗೋಯ್ತು. ಅಭಿ ತೋ ಅತಿ ದುಃಖ. ಈ ಕಲಿಯುಗದಲ್ಲೇನಿದೆ ಲೆಕ್ಕನೇ ಇಲ್ಲ, ಅಷ್ಟು ದುಃಖ ಇದೆ. ಸತ್ಯುಗದಲ್ಲಿ ಅತ್ಯಂತ ಹೆಚ್ಚು ಸುಖ ಇರುತ್ತೆ. ಈ ಕಲಿಯುಗದಲ್ಲಿ ಅತಿ ದುಃಖಗಳಿದೆ, ಸತ್ಯುಗದಲ್ಲಿ ಅತಿ ಸುಖ ಇರುತ್ತೆ. ತುಂಬ ರಾಜ ಋಷಿ ಹೋ ಉನ್ಕೋ ಹೈ ಹಿ ಹಠಯೋಗ. ನೀವು ರಾಜ ಋಷಿಗಳಾಗಿದ್ದೀರಿ, ಅವ್ರದ್ದಾಗಿದೆ ಹಠಯೋಗ. ತುಮ್ ಕೋಯಿ ಸೇ ಭಿ ಪೂಛ್ ರಚತಾ ರಚನಾಕ್ಕೆ ಆದಿ ಮಧ್ಯಂತಕೋ ಜಾನ್ತೆ ಹೋ. ನೀವು ಯಾರನ್ನಾದರೂ ಕೇಳ್ಬೋದು, ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಾ. ನಹಿ ಕಹದೆಂಗೆ, ಇಲ್ಲ ಅಂತ ಹೇಳಿಬಿಡ್ತಾರೆ. ಪೂಛೆಂಗೆ ಯಹ ಜೋ ಜಾನ್ತೆ ಹೋಂಗೆ ಖುದ್ ಹಿ ನಹಿ ಜಾನ್ತಾ ತೋ ಪೂಛೆ ಕೇಸೆ ಸಕ್ತೆ. ಈಗ ಕೇಳೋದು ಕೂಡ ಹೆಂಗೆ, ಯಾರು ತಿಳ್ಕೊಂಡೇ ಇಲ್ಲ ಅವರು ಕೇಳೋದಾದರೂ ಹೆಂಗೆ. ತಿಳ್ಕೊಂಡಿರೋರಿಗೆ ಕೇಳ್ತಾರೆ ಪ್ರಶ್ನೆ, ಗೊತ್ತೇ ಇಲ್ಲ ಅಂದರೆ ಏನು ಕೇಳೋದು. ಸ್ವಯಂನೇ ತಿಳ್ಕೊಂಡಿಲ್ಲ ಅಂದರೆ ಕೇಳೋಕ್ಕೂ ಸಾಧ್ಯ. ತುಮ್ ಜಾನ್ತೆ ಹೋ ಋಷಿ ಮುನಿ ಆದಿ ಕೋಯಿ ಭಿ ತ್ರಿಕಾಲದರ್ಶಿ ನಹಿತೆ. ನೀವು ತಿಳ್ಕೊಂಡಿದ್ದೀರಿ, ಯಾವುದೇ ಋಷಿ ಮುನಿಗಳಿಗೆ ತ್ರಿಕಾಲದರ್ಶಿಗಳು ಅಂತ ಹೇಳೋದಿಲ್ಲ. ಬಾಬಾ ಹಮ್ಕೋ ತ್ರಿಕಾಲದರ್ಶಿ ಬನಾರೆ. ಶಿವಬಾಬಾ ಅವರು ನಮಗೇನು ಮಾಡ್ತಾ ಇದ್ದಾರೆ, ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಯಾ ಬಾಬಾ ಜೋ ವಿಶ್ವಕ ಮಾಲಿಕ್ತ ಉನ್ಕೋ ಜ್ಞಾನ ನಹಿತ. ಈ ತಂದೆ ಏನು ವಿಶ್ವಕ್ಕೆ ಮಾಲೀಕರಿದ್ದರೋ ಅವ್ರಿಗೆ, ಈ ಬ್ರಹ್ಮಬಾಬಾ ಅವರು ಒಂದು ರೀತಿಯಲ್ಲಿ ಸತ್ಯುಗದಲ್ಲಿ ವಿಶ್ವದ ಮಾಲೀಕ ಆಗಿದ್ದರು. ಉನ್ಕೋ ಜ್ಞಾನ ನಹಿತ. ಅವ್ರಿಗೆ ಈ ಒಂದು ಜ್ಞಾನ ಗೊತ್ತಿರಲಿಲ್ಲ ಭಕ್ತಿ ಮಾರ್ಗದಲ್ಲಿದ್ದಾಗ. ಇಸ್ ಜನ್ಮೆ 60 ವರ್ಷ ತಕ್ ಜ್ಞಾನ ನಹಿತ. ನೋಡಿ, ಸತ್ಯುಗದಲ್ಲಿ ವಿಶ್ವದ ಮಾಲೀಕನಾಗಿದ್ದವ್ರಿಗೆ ಜ್ಞಾನ ಇರಲಿಲ್ಲ. ಈ ಜನ್ಮದಲ್ಲಿ 60 ವರ್ಷ ದಾಟೋವರೆಗೂ ಈ ಜ್ಞಾನ ಗೊತ್ತಿರಲಿಲ್ಲ. ಶಿವಬಾಬಾ ಬಂದ ಮೇಲೆ ಅವ್ರಿಗೆ ಈ ಜ್ಞಾನ ಗೊತ್ತಾಯಿತು. ಜಬ್ ಬಾಪ್ ಆಯಾ ತೋ ಆಹಿಸ್ತೆ ಆಹಿಸ್ತೆ ಯೆ ಸಬ್ ಸುನಾತೆ ಜಾತೆ ಹೈ. ಶಿವಬಾಬಾ ಯಾವತ್ತು ಇವರಲ್ಲಿ ಎಂಟ್ರಿ ಆದರೂ ಆವಾಗಿಂದ ನಿಧಾನಕ್ಕೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋದರು. ಒಂದ್ಸಲ ರತನ್ ಮೊಹಿನಿ ದಾದಿ ಹೇಳ್ತಾ ಇದ್ರು, ಒಂದು ಪ್ರೀತಿ ಇರ್ತಿತ್ತು ಅಷ್ಟೇ ಫಸ್ಟು, ಇಷ್ಟು ಸ್ಪಷ್ಟೀಕರಣ ಇರಲಿಲ್ಲ ಜ್ಞಾನ. ನೀವು ಬರೋಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜ್ಞಾನ ರಿಫೈನ್ ಆಗಿ ಒಂದು ಈಸಿಯಾಗಿ ಅರ್ಥವಾಗೋ ಥರ ಮಟ್ಟಕ್ಕೆ ಬಂತು. ಮೊದಲು ಇಷ್ಟೆಲ್ಲ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಏನೋ ಒಂದು ಪ್ರೀತಿ ಬಾಬಾ ಹತ್ರ ಬಂದಿದ್ವಿ, ಏನೋ ಶಿವಬಾಬಾ ಅವ್ರ ಆಕರ್ಷಣೆ ಬಂದ್ಬಿಟ್ವಿ ಅಂತಾರೆ. ಹೊಸದಾಗಿ ಬಂದವ್ರಿಗೂ ಹಂಗೆ ಇರುತ್ತಲ್ಲ ನ್ಯೂ ಕಮರ್ಸ್ಗೆ. ಆಮೇಲೆ ನಿಧಾನಕ್ಕೆ ಒಳಗಡೆಗೆ ಪಾಯಿಂಟ್ಸ್ ಫಿಟ್ ಆಗ್ತಾ ಚೆನ್ನಾಗಿ ಗಟ್ಟಿ ಆಗ್ತಾರೆ. ಹಂಗೆ ಬಲ್ ನಿಶ್ಚಯ ಬುದ್ಧಿ ಹೋ ಜಾತೆ ಫಿರ್ ಬಿ ಮಾಯಾ ಬಹುತೋಂಕೋ ಗಿರಾತಿರತ್ತೆ. ನಿಶ್ಚಯ ಬುದ್ಧಿ ಕೆಲವ್ರಿಗೆ ಇರುತ್ತೆ, ಆದರೂ ಕೆಲವ್ರಿಗೆ ಮಾಯ ಅಲ್ಲಾಡಿಸ್ತಾ ಇರುತ್ತೆ, ಕೆಳಗಡೆ ಬೀಳಿಸುತ್ತೆ. ನಹಿ ಸುನಾ ಸಕ್ತೆ ಹೇ ನಹಿ ತೋ ನಾವು ಮೀದು ಹೋ ಜಾಯಂಗೆ. ಬಾಬಾ ಹೇಳೋದಿಲ್ಲ ಯಾರ ಹೆಸರು, ನೀವು ಫೈಲ್ ಆಗಿಬಿಡ್ತೀರಿ ಅಂತ ಬಾಬಾ ಯಾರಿಗೂ ಡಿಸಪಾಯಿಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಭರೋಸೆ ಕಳ್ಕೊಂಡು ಬಿಡ್ತಾರೆ ಅಂತ. ನಾಮಾಚಾರ ಹೋ ಜಾತಾ ಹೈ ತೋ ಆತೆ ಹೈ, ಸಮಾಚಾರ ತೋ ಆತೆ ಹೈ ನಾ,
संग बुरा लगा नहीं, ಶಾದಿ किए हुए का संग हुआ ಚಲಾಯಮಾನ हो गया. ಬಾಬಾ ಹೇಳ್ತಾರೆ, ಕೆಲವರಿಗೆ ಕುಸಂಗ ಸಿಕ್ಕಾಕೊಂಡ್ಬಿಡ್ತಾರೆ, ಕೆಟ್ಟವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಸಂಘನೇ ತೇಲ್ಸುತ್ತೆ, ಸಂಘನೇ ಮುಳುಗಿಸುತ್ತೆ. ಈಗ ಜ್ಞಾನಕ್ಕೆ ಬರ್ತಾ ಬರ್ತಾ ಸುಮಾರು ಜನಕ್ಕೆ ಈ ರೀತಿ ಆಗುತ್ತೆ. ಸತ್ಸಂಗತ್ವದಿಂದ ಒಳ್ಳೆ ಸ್ಥಿತಿಗೆ ಬರ್ತಾರೆ. ಯಾರ್ದೋ ಸಂಘ ಸಿಕ್ತೋ ಅದು ಇದು ಹೇಳ್ಕೊಡ್ತಕ್ಕಂಥವ್ರದ್ದು ಕೆಳಗಡೆಗೆ ಇಳಿದ್ಬಿಡ್ತಾರೆ. ಹೊಸದಾಗಿ ಮದುವೆ ಆಗಿರೋವಂಥವ್ರ ಸಂಘ ಸಿಕ್ತೋ ಅವ್ರ ಜೊತೆಯಲ್ಲಿ ಇವರು ಕೂಡ ವಿಕಾರಿಗಳಾಗೋಕ್ಕೆ ಪ್ರಯತ್ನಗಳು ಮಾಡ್ತಾರೆ. ಚಂಚಲತೆಯಲ್ಲಿ ಬಂದ್ಬಿಡ್ತಾರೆ. ಕೇತೆ ಹಮ್ ಶಾದಿ ಕರ್ನೆ ಬಿಗರ್ ರಾ ನಹೀ ಸಕ್ತೆ. ಕುಮಾರಗಳು ಆಗಿರ್ತಾರೆ, ಜ್ಞಾನದಲ್ಲಿರ್ತಾರೆ, ಅಂಥವ್ರ ಸಂಘ, ಹೊಸದಾಗಿ ಮ್ಯಾರೇಜ್ ಆಗಿರೋರ ಸಂಘ ಸೇರಿಬಿಟ್ಟು ನಾವು ಮದುವೆ ಆಗದಿರ ಇರೋಕ್ಕಾಗಲ್ಲಪ್ಪ ಅಂತ ಸಂಘದೋಷದಲ್ಲಿ ಬಿದ್ದೋಗ್ಬಿಡ್ತಾರೆ. अच्छा महारथी रोज़ आने वाला यहाँ से भी कई बार होकर गए हैं, उनको माया रूपी ग्रह ने आकर पकड़ा है. ಬಾಬಾ ಹೇಳ್ತಾರೆ, ಇಲ್ಲಿ ಬಂದು ಹೋಗಿರ್ತಕ್ಕಂಥವ್ರು, ಚೆನ್ನಾಗಿ ಜ್ಞಾನದಲ್ಲಿ ಗಟ್ಟಿರೋವಂಥವ್ರು, ಒಳ್ಳೊಳ್ಳೆ ಮಹಾರಥಿ ಅಂತ ಆತ್ಮಗಳನ್ನು ಕೂಡ ಮಾಯೆ ಎನ್ನುವಂಥ ಮೊಸಳೆ ಹಿಡ್ಕೊಂಡು ಬಿಟ್ಟಿದೆ ಅಂತಾರೆ. ಮಾಯೆ ಎಷ್ಟು ಜೋರಿದೆ ಅದಕ್ಕೆ ಹೇಳ್ತಾರೆ, ಮಾಯಾ ತೇರಿ ರಂಗ್ ರೂಪ್ ಹಜಾರ್ ಹೈ ಅಂತ. ऐसे बहुत केस होते हैं. ಈ ರೀತಿ ಸುಮಾರು ಕೇಸುಗಳು ನಡೀತಾ ಇರುತ್ತೆ. अभी शादी की नहीं तो माया मुँह में हप कर रही है. ಇನ್ನು ಮ್ಯಾರೇಜೇ ಆಗಿಲ್ಲ ಅಂತಂದರೆ ಅವರು ಕೂಡ ಮಾಯೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸ್ತ್ರೀ ರೂಪಿ ಮಾಯಾ ಕೀಂಚ್ತಿರತ್ತೆ. ವಿಕಾರಗಳು ಮನುಷ್ಯನನ್ನು ಸೆಳೀತಾ ಇರುತ್ತೆ. ಆ ಸಂಸ್ಕಾರ ಇರುತ್ತಲ್ಲ, ಹಳೆ ಸಂಸ್ಕಾರ, ಅದು ಎಳೆಯುತ್ತೆ ಅಂತಾರೆ ಬಾಬಾ. ಮಗರ್ ಮಚ್ಕೆ ಮೂಹ್ ಮೇ ಜಾಕರ್ ಪಡೆ ಹೇ. ಎಷ್ಟೋ ಜನ ಮೊಸಳೆ ಒಳಗಡೆಗೆ ಸಿಕ್ಕಾಕೊಂಡು ಬಿಡ್ತಾಳೆ. ಫಿರ್ ಆಹಿಸ್ತೆ ಆಹಿಸ್ತೆ ಹಪ್ ಕರ್ಲೆಂಗೆ, ನಿಧಾನಕ್ಕೆ ಅದು ಹೇಳ್ಕೊಂಡ್ಬಿಟ್ಟು ಒಳಗಡೆನೆ ನುಂಗಾಕ್ಬಿಡುತ್ತೆ ಮೊಸಳೆ ಅಂತಾರೆ. ಕೊಯ್ ಗಫ್ಲತ್ ಕರ್ತೆ ಹೇ ಯಾ ದೇಖ್ನೆ ಮೇ ಚಲಾಯಮಾನ್ ಹೋತೆ. ಕೆಲವರು ಹುಡುಗಾಟಿಕೆನೂ ಮಾಡ್ತಿರ್ತಾರೆ, ಕೆಲವ್ರು ನೋಡ್ತಾ ಇದ್ದಂಗೆ ಚಂಚಲತೆ ಬರುತ್ತೆ. ಸಮಸ್ತೆ ಹಮ್ ಊಪರ್ ಸೆ ಏಕದಮ್ ನೀಚೆ ಖಡ್ಡೆ ಮೇ ಗಿರ್ ಪಡೆಂಗೆ. ಬಾಬಾ ಹೇಳ್ತಾರೆ, ತಿಳ್ಕೊಳ್ಳೋದೇ ಇಲ್ಲ, ನಾವು ಹೋಗ್ಬಿಟ್ಟು ಕೆಳಗಡೆಗೆ ಹಳ್ಳದಲ್ಲಿ ಬಿದ್ದೋಗ್ತೀವಿ ಅಂತ ಗೊತ್ತೇ ಆಗೋದಿಲ್ಲ. ಕಹೆಂಗೆ ಬಚ್ಚ ಬಹುತ್ ಅಚ್ಚಾ ತಾ ಆ ಬಿಚಾರ ಗಯ. ಹೇಳ್ತಾರೆ, ಇವರು ತುಂಬ ಒಳ್ಳೆ ಸ್ಟೂಡೆಂಟ್ ಇದ್ದರು, ಹೋಗ್ಬಿಟ್ಟು ಮಾಯೆಗೆ ವಶವಾಗೋಗ್ಬಿಟ್ರು ಅಂತ. ಸಗಾಯಿ ಹುಯಿ ಮರ ನಿಶ್ಚಿತಾರ್ಥ ಮಾಡ್ಕೊಂಡು ಬಿದ್ದೋಗ್ತಾರೆ. ಬಾಬಾ ತೋ ಬಚ್ಚೋಂಕು ಸದೈವ್ ಲಿಖ್ತೆ ಹೇ ಜೀತೆರೋ. ಯಾವಾಗಲೂ ಬಾಬಾ ಏನು ಹೇಳೋದು, ಏನಂತ ಹೇಳ್ತಾರೆ, ಬದುಕಿರಿ ಜ್ಞಾನದಲ್ಲಿ, ಯಾವುದೇ ಕಾರಣಕ್ಕೂ ಜ್ಞಾನನ ಬಿಡಬೇಡಿ ಅಂತ ಹೇಳ್ತಾರೆ. ಕಹ ಮಾಯಾ ಕಾ ವಾರ್ ಜೋರ್ ಸೆ ಲಗ್ ಗಯಾ ಜಾಯೆ. ಎಲ್ಲಾದರೂ ಹೋಗಿ ಇವರು ಮಾಯೆಗೆ ಸಿಕ್ಕಾಕೋಬಾರ್ದು ಅಂತ ಹೇಳಿಬಿಟ್ಟು ಬಾಬಾ ಅವರು ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಇದೆಲ್ಲ ಎಚ್ಚರಿಕೆ ಗಂಟೆಗಳೇ, ನೋಡ್ತಾ ಇದ್ದಾರೆ, ಇವೆಲ್ಲನೂ ಕೂಡ ಎಚ್ಚರಿಕೆ ಬಾಬಾ ಕೊಡ್ತಾ ಇದ್ದಾರೆ. ಶಾಸ್ತ್ರೋ ಮೇ ಬಿ ಯಹ ಬಾತೆ ಕುಚ್ ಹೈನ. ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಈ ಒಂದು ಮಾತುಗಳು ಇದಾವಲ್ಲ. ಅಂದರೆ ಗಜೇಂದ್ರ ಮೋಕ್ಷದಲ್ಲಿ ಬರುತ್ತಲ್ಲ, ಹಿಡ್ಕೊಳ್ಳೋದು ಮೊಸಳೆ ಹೋಗ್ಬಿಟ್ಟು ಆನೇನ. तो शास्त्र में भी ये कुछ बातें अभी की ही या बातें बाद में गाई हुई जाएंगे. ಈ ಒಂದು ಗಜನನ್ನು ಮೊಸಳೆ ಹಿಡ್ಕೊಳ್ಳೋದು, ಇವೆಲ್ಲ ಶಾಸ್ತ್ರಗಳಲ್ಲಿ ಗಾಯನ ನೆಕ್ಸ್ಟ್ ಮಾಡ್ತಾರೆ ಅಂತಾರೆ. ನಡೆದಿರೋದು ಹೀಗೆ, ಯಾವುದೋ ನಡೆದಿರೋದು ಹೆಂಗೆ, ಒಳ್ಳೊಳ್ಳೆ ಗಟ್ಟಿ ಆತ್ಮಗಳನ್ನು ಜೋರಾಗಿರೋವಂಥ ಮಹಾರಥಿ ಅಂತವನ್ನು ಕೂಡ ಮಾಯ ಹಿಡ್ಕೊಂಡಿರೋದು ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಗಜೇಂದ್ರ ಹಿಡ್ಕೊಂಡಿರೋ ಗಜೇಂದ್ರನ ಮೊಸಳೆ ಹಿಡಿಯೋದು ತೋರಿಸಿದ್ದಾರೆ. ಐಸಾ ನಾ ಹೋ ಕಹಾ ಮಾಯಾರೂಪಿ ಗ್ರಹ ಹಪ್ ಕರ್ಲೆ. ಈ ರೀತಿ ಆಗಲೇಬಾರ್ದು, ಮಾಯಾರೂಪಿ ಮೊಸಳೆ ನುಂಗಾಕೋತ್ತರ. ಕಿಸ್ಸಮ್ಗೆ ಮಾಯಾ ಪಕಡ್ತಿ. ವೆರೈಟಿ ರೂಪದಲ್ಲಿ ಮಾಯೆ ಅನ್ನೋದು ಹಿಡ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಮಾಯಾ ತೇರಿ ರಂಗ್ ರೂಪ್ ಹಜಾರ್ ಹೈ ಅಂತ. ಮೂಲ ಬಾತ್ ಹೈ ಕಾಮ್ ಮಹಾಶತ್ರು ಇಸ್ಮೇ ಬಡಿ ಸಂಭಾಲ್ ಕರ್. ಇದು ಮೇನ್ ವಿಚಾರ, ಕಾಮ ವಿಕಾರ. ಇದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ಪತಿ ದುನಿಯಾ ಸೆ ಪಾವನ್ ದುನಿಯಾ ಮೇ ಕೈಸೆ ಬನ್ ರಹಿ ಹೈ ತುಮ್ ದೇಖ್ ರಹೆ ಹೋ. ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಹೇಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೀವು ನೋಡ್ತೀರಿ. ತುಮ್ ದೇಖ್ ರಹೆ ಹೋ, ಮೂಂಜನೆ ಕಿ ಬಾತ್ ಹಿ ನಹಿ. ನೀವು ಕೂಡ ನೋಡ್ತಾ ಇದ್ದೀರಿ, ಇಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. सिर्फ अपने को आत्मा समझ बाप को याद करने से सब दुख दूर हो जाते हैं. ನಿಮ್ಮನ್ನು ನೀವು ಕೇವಲ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡ್ತಾ ಇದ್ದರೆ
ಅನೇಕ ಪ್ರಕಾರದ ದುಃಖಗಳೇನಾಗ್ಬಿಡ್ತವೆ, ದೂರ ಆಗಿಬಿಡ್ತವೆ. ಬಾಬಾ ಹಿ ಪತಿತ ಪಾವನ ಹೇ, ಯಹ ಯೋಗ ಬಲ. ಶಿವಬಾಬಾ ಪತಿತ ಪಾವನ ಆಗಿದ್ದಾರೆ, ಇದು ಯೋಗ ಬಲ ಆಗಿದೆ. ಭಾರತ ಕಾ ಪ್ರಾಚೀನ ರಾಜಯೋಗ ಬಹುತ್ ಮಶಹೂರ್ ಹೈ. ಭಾರತ ದೇಶದ ರಾಜಯೋಗ ಅನ್ನೋದು ತುಂಬ ಫೇಮಸ್ ಆಗಿದೆ ಅಂತಾರೆ. ಸಮಸ್ತೆ ಹೇ ಕ್ರೈಸ್ಟ್ ಸೆ 3000 ವರ್ಷ ಪಹಲೆ ಪ್ಯಾರಡೈಸ್ ತ. ತಿಳ್ಕೊಳ್ತಾರೆ, ಯೇಸು ಹುಟ್ಟಕ್ಕೆ ಮುಂಚೆ 3000 ವರ್ಷಗಳ ಹಿಂದೆ ಏನಿತ್ತು, ಸ್ವರ್ಗ ಇತ್ತು. ತೋ ಜರೂರ್ ಕೋಯಿ ಧರ್ಮ ನಹಿ ಹೋಗ. ಆ ಟೈಮ್ನಲ್ಲಿ ಬೇರೆ ಯಾವ ಧರ್ಮಗಳು ಇರೋದಿಲ್ಲ. ಕಿತ್ತನೆ ಸಹಜ ಬಾತ್ ಹೇ ಪರಂತು ಸಮಸ್ತೆ ನಹಿ. ಎಷ್ಟು ಸರಳವಾಗಿರ್ತಕ್ಕಂಥ ವಿಚಾರಗಳು ಕೂಡ ಕೆಲವ್ರಿಗೆ ಬುದ್ಧಿನಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಅಭಿ ತುಮ್ ಸಮಸ್ತೆ ಹೋ ವಹ ರಾಜ್ಯ ಫಿರ್ ಸೆ ಸ್ಥಾಪನಾ ಕರ್ನೆ ಕೆ ಲಿಯೆ ಬಾಬಾ ಆಯಾ ಹೇ. ಈಗ ನೀವು ತಿಳ್ಕೊಂಡಿದ್ದೀರಿ, ಆ ಒಂದು ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೋಸ್ಕರ ತಂದೆ ಬಂದಿದ್ದಾರೆ. 5000 ವರ್ಷ ಪಹಲೆ ಬಿ ಶಿವಬಾಬಾ ಆಯಾ ಥಾ. 5000 ವರ್ಷಗಳ ಹಿಂದೆ ಕೂಡ ಶಿವಬಾಬಾ ಅವರು ಈ ರೀತಿ ಬಂದಿದ್ದರು. ಜರೂರ್ ಯಹಿ ಜ್ಞಾನ ದಿಯಾ ಹೋಗ. ಅವಶ್ಯಕವಾಗಿ ಇದೇ ಒಂದು ಜ್ಞಾನವನ್ನು ತಂದೆ ಕೊಟ್ಟಿದ್ದರು. ಜೈಸೆ ಅಬ್ ದೇರೆ, ಈಗ ಪುನಃ ತಂದೆ ಬಂದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಾಬಾ ಖುದ್ ಕೇತೆ ಹೇ ಮೈ ಕಲ್ಪ 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 ಕೆ ಸಂಗಮ ಪರ್ ಸಾಧಾರಣತನ ಮೇ ಆಕರ್ ರಾಜಯೋಗ ಸಿಕ್ಲಾತಾ ಹೂँ. ತಂದೆ ಸ್ವತಃ ಹೇಳ್ತಾ ಇದ್ದಾರೆ, ಪ್ರತಿ ಕಲ್ಪದ ಸಂಗಮಯುಗದಲ್ಲಿ ಬಂದು ಸಾಧಾರಣವಾದಂಥ ಶರೀರದಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ. ತುಮ್ ರಾಜ ಋಷಿ ಹೋ, ಪಹಲೆ ನಹಿ ಥೆ, ಬಾಪ್ ಆಯಾ ಹೇ, ತಬ್ ತೋ ಬಾಬಾ ಕೆ ಪಾಸ್ ರಹೆ ಹೋ. ಈಗ ನೀವು ರಾಜ ಋಷಿಗಳಾಗಿದ್ದೀರಿ, ರಾಜಯೋಗವನ್ನು ತಂದೆ ಕಲಿಸ್ತಾ ಇದ್ದಾರೆ. ಮೊದಲು ಇರಲಿಲ್ಲ, ತಂದೆ ಬಂದರು, ಆವಾಗಲೇ ತಂದೆ ಬಳಿಗೆ ನೀವು ಬಂದಿದ್ದೀರಿ ಅಂತ. ಅಂದರೆ ಶಿವಬಾಬಾ ಬಂದ ಮೇಲೆ ಶಿವಬಾಬಾ ಹತ್ರ ನಾವು ಬಂದಿದ್ದೇವೆ. ತಬ್ ತೋ ಬಾಬಾ ಕೆ ಪಾಸ್ ಆತೇವ, ಪಡ್ತೆ ಬಿ ಹೋ, ಸರ್ವಿಸ್ ಬಿ ಕರ್ತೇವೆ. ಓದ್ತಾನೂ ಇರ್ತೀರ ಮತ್ತು ಸೇವೆನೂ ಕೂಡ ಮಾಡ್ತಾ ಇರ್ತೀರ. ಅವರ ಸೂಕ್ಷ್ಮ ಸರ್ವಿಸ್, ಸ್ಥೂಲ ಸರ್ವಿಸು ಇರುತ್ತೆ, ಸೂಕ್ಷ್ಮ ಸರ್ವಿಸು ಇರುತ್ತೆ. ಈಗ ಸ್ಥೂಲ ಸರ್ವಿಸ್ ಅಂದರೆ ಯಜ್ಞದಲ್ಲಿ ಏನು ಕಾರ್ಯಗಳು ಮಾಡ್ತೀರಾ ಅದೆಲ್ಲ ಸ್ಥೂಲ ಸರ್ವಿಸ್. ಸೂಕ್ಷ್ಮ ಸರ್ವಿಸ್ ಅಂದರೆ ಏನೋ, ಮನಸ ಸೇವೆ ಹೇಳಿದ್ರಲ್ಲ ಮೊನ್ನೆ ಬಾಬಾ, ಅವ್ಯಕ್ತ ಮುರಳಿಲಿ ಬಾಬಾ ಹೇಳಿದ್ರಲ್ಲ, ನೀವು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಮನಸ ಸೇವೆ ಮಾಡಿ, ಬೆಳಗ್ಗೆನೋ ಟೈಮು ಯಾವಾಗಲೂ ಒಂದೊಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಭಕ್ತಿ ಮಾರ್ಗ ಬಿ ಮೇ ಬಿ ಸರ್ವಿಸ್ ಕರ್ತೆ ಹೇ, ಫಿರ್ ಘರ್ ಬಾರ್ ಬಿ ಸಂಭಾಲ್ತೆ ನಾ. ಭಕ್ತಿ ಮಾರ್ಗದಲ್ಲಿ ಕೂಡ ಕೆಲಸ ಕಾರ್ಯನೂ ಮಾಡ್ತಿರ್ತಾರೆ, ಆಮೇಲೆ ಮನೇನೂ ಸಂಭಾಲನೆ ಮಾಡ್ತಾರೆ. ಬಾಬಾ ಕೇತೆ ಆ ಭಕ್ತಿ ಪೂರಿ ಹುಯಿ ಜ್ಞಾನ ಶುರು ಹೋತಾ ಹೇ. ನಿಮ್ಮ ಭಕ್ತಿ ಮುಗೀತು, ಜ್ಞಾನ ಪ್ರಾರಂಭ ಆಯಿತು. ಮೈ ಆತಾ ಹೂँ ಜ್ಞಾನ ಸೆ ಸದ್ಗತಿ ದೇನೆ. ತಂದೆ ಹೇಳ್ತಾರೆ, ನಾನು ಬಂದಿರೋದೇ ನಿಮ್ಮ ಮಕ್ಕಳಿಗೆ ಸದ್ಗತಿ ಕೊಡಲಿಕ್ಕೆ. ತುಮಾರಿ ಬುದ್ಧಿ ಮೇ ಹೇ, ಹಮ್ಕೋ ಬಾಬಾ ಪಾವನ್ ಬನಾರೆ. ನಿಮ್ಮ ಬುದ್ಧಿಯಲ್ಲಿದೆ, ತಂದೆ ಬಂದು ನಮ್ಮನ್ನೇನು ಮಾಡ್ತಾ ಇದ್ದಾರೆ, ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ಕೇತೆ ಡ್ರಾಮಾ ಅನುಸಾರ ತುಮಕೋ ರಾಸ್ತಾ ಬತಾನೆ ಆಯಾ ಹೂँ. ನಾಟಕದ ಅನುಸಾರವಾಗಿ ನಾನು ನಿಮಗೆ ದಾರಿಯನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಟೀಚರ್ ಪಡಾತೆ, ಏಮ್ ಆಬ್ಜೆಕ್ಟ್ ಸಾಮ್ನೆ ಹೇ. ಶಿಕ್ಷಕ ಬಂದು ಓದಿಸ್ತಾ ಇದ್ದಾರೆ, ಗುರಿ ಉದ್ದೇಶ ಎದುರುಗಡೆ ಇದೆ. ಯಹ ಊಂಚಿತೆ ಊಂಚಿ ಪಡಾಯಿ. ಇದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂತಹ ಸರ್ವೋತ್ತಮವಾದಂಥ ಒಂದು ವಿದ್ಯೆ. ಜೈಸೆ ಕಲ್ಪ ಪಹಲೆ ಬಿ ಸಮझाया था ವಹಿ ಸಮझाते रहते. ಕಲ್ಪದ ಹಿಂದೆ ಕೂಡ ತಿಳಿಸ್ಕೊಟ್ಟಿದ್ರು, ಅದೇ ಥರ ಈಗಲೂ ಕೂಡ ತಿಳಿಸ್ತಾ ಇದ್ದಾರೆ. ಡ್ರಾಮಾಕ್ಕೆ ಟಿಕ್ ಟಿಕ್ ಚಲ್ತಿ ರಹತಿ ಹೇ. ಈ ನಾಟಕ ಅಂತಕ್ಕಂಥದ್ದು ಟಿಕ್ ಟಿಕ್ ಅಂತ ನಡೀತಾ ಇರುತ್ತೆ. ಸೆಕೆಂಡ್ ಬೈ ಸೆಕೆಂಡ್ ಜೋ ಬೀತಾ ಸೋ 5000 ವರ್ಷಕ್ಕೆ ಬಾದ್ ರಿಪೀಟ್ ಹೋಗ. ನೋಡಿ, ಸೆಕೆಂಡ್ ಬೈ ಸೆಕೆಂಡ್ ಏನು ಕಳೀತು 5000 ವರ್ಷಗಳ ನಂತರ ಏನಾಗುತ್ತೆ, ರಿಪೀಟ್ ಆಗುತ್ತೆ ಅಂತ. फिर 5000 वर्ष के दिन बीतते जाते हैं, यह ख्याल और कोई की बुद्धि में नहीं है. ದಿನಗಳು ಕಳೀತಾ ಹೋಗುತ್ತೆ, ಬೇರೆ ಇನ್ಯಾರ ಬುದ್ಧಿನಲ್ಲೂ ಈ ವಿಚಾರಗಳು ಇಲ್ಲ ಅಂತಾರೆ. ಈ ಪಾಯಿಂಟ್ಸ್ ಯಾರ ಬುದ್ಧಿಯಲ್ಲೋ ಇಲ್ಲ. तो सतयुग त्रेता द्वापर कलयुग बीत गया, वह रिपीट होगा. ಸತ್ಯುಗ ಮುಗೀತು, ತ್ರೇತಾಯುಗ ಮುಗೀತು, ದ್ವಾಪರಯುಗ ಮುಗೀತು, ಕಲಿಯುಗ ಮುಗೀತು, ಅದು ಪುನರಾವೃತ್ತಿ ಆಗುತ್ತೆ. ಬೀತಾ ಬಿ ವಹಿ ಜೋ ಕಲ್ಪ ಪಹಲೆ ಬೀತಾ ತ. ಕಳೆದಿದ್ದು ಯಾವುದಪ್ಪ ಅಂದರೆ ಕಲ್ಪದ ಹಿಂದೆ ಕೂಡ ಕಳೆದಿತ್ತು. ಬಾಕಿ ಥೋಡಾ ದಿನ, ಸ್ವಲ್ಪ ದಿನಗಳಷ್ಟೇ ಇರೋವಂಥದ್ದು. ये लाखों वर्ष क्या देते हैं उनकी बेंट में तुम कहेंगे बाकी कुछ घंटे हैं.
ಭಕ್ತಿ ಮಾರ್ಗದಲ್ಲಿ ಜನಕ್ಕೆ ಗೊತ್ತಿಲ್ಲ, ಲಕ್ಷಾಂತರ ವರ್ಷಗಳು ಅಂತ ಹೇಳಿಬಿಡ್ತಾರೆ. ಈಗ ನೀವು ಹೇಳ್ತಾ ಇದ್ದೀರಿ, ನೀವು ಇನ್ನು ಕೆಲವು ಗಂಟೆಗಳಷ್ಟೇ ಇದೆ, ಯಹ ಬಿ ಡ್ರಾಮಾ ಮೇ ನೂಂದೆ, ಇದು ಕೂಡ ನಾಟಕದಲ್ಲಿ ಏನಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ. ಸಬ್ ಹಾಗೆ ಲಗ್ ಜಾಯೇಗಿ ತಬ್ ಜಾಗೆಂಗೆ, ಬೆಂಕಿ ಹತ್ತಾಗ ಜನಗಳು ಎಚ್ಚೆತ್ಕೊತಾರೆ ಅಂತ. ಫಿರ್ ಟೂ ಲೇಟ್ ಹೋ ಜಾತಾ ಹೈ, ಆಮೇಲೆ ಏನಾಗುತ್ತೆ, ಭಾಳ ತಡವಾಗಿ ಹೋಗುತ್ತೆ, ಓದೋಕ್ಕಾಗಲ್ಲ, ಪುರುಷಾರ್ಥ ಮಾಡೋಕ್ಕಾಗಲ್ಲ, ಎಲ್ಲ ಕಡೆಯಲ್ಲಿ ಹಾಹಾಕಾರ ಆಗಿಬಿಡುತ್ತೆ. ಕೊರೋನಾ ಬಂದ ಕ್ಲಾಸ್ಗಳೇ ಬಂದಾಗೋಯ್ತಲ್ಲ, ಇದೊಂದು ಎಚ್ಚರಿಕೆ ಗಂಟೆನೇ ಜನಕ್ಕೆ, ಪುರುಷಾರ್ಥ ಮಾಡೋರಿಗೆ ಇವೆಲ್ಲ ಎಚ್ಚರಿಕೆ ಗಂಟೆಗಳೇ ಅಂತಾರೆ ಬಾಬಾ. ತೋ ಬಾಬಾ ಪುರುಷಾರ್ಥ ಕರಾತೆ रहते, ತಯಾರು ಹೋ ಬೈಟೋ. ಒಂದು ವೇಳೆ ಆನ್ಲೈನ್ ಸರ್ವಿಸು ಇಲ್ಲ ಅಂದಿದ್ರೆ ಎಲ್ಲಿಗೆ ಹೋಗೋದು, ಮುರಳಿಗಳು ಬಂದು, ನಮಗೂ ಮುರಳಿ ಬರಲಿಲ್ಲ ಅಂದರೆ ಎಲ್ಲಿಗೆ ಹೋಗೋದು. ಅಟ್ಲೀಸ್ಟ್ ಆನ್ಲೈನ್ನಲ್ಲಿ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂದಂಗೆ ಇವೆಲ್ಲ ಸಿಗ್ತಾ ಇದೆ, ಏನೋ ನಡೀತಾ ಇದೆ. ಇದು ಎಲ್ಲ ಬಂದಾಗ ಹೋಗ್ಬಿಟ್ರೆ ಮಾಡೋದೇನು, ಅದಕ್ಕೆ ಟೂ ಲೇಟ್ ಅಂತ ಹೇಳೋದು. ಇವು ಬಂದಾಗೋಗುತ್ತೆ ಅಂತ ಹೇಳಿದ್ದಾರೆ, ಇವೆಲ್ಲ ಬಂದಾಗೋಗುತ್ತೆ, ಸಾಕ್ಷಾತ್ಕಾರಗಳ ಪಾಠ ಸ್ಟಾರ್ಟ್ ಆಗೋಗುತ್ತೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಹೊರಟೋಗುತ್ತೆ. ಅದರಿಂದ ಬಾಬಾ ಹೇಳ್ತಾರೆ, ಫೇಲ್ ಆಗೋಗ್ಬಿಡ್ತೀರಾ, ಟೂ ಲೇಟ್ ಆಗೋಗ್ಬಿಟ್ರೆ. ಅದಕ್ಕೆ ಟೂ ಲೇಟ್ ಆದರೆ ಪಶ್ಚಾತ್ತಾಪ ಒಂದೇ ಉಳ್ಕೊಳ್ಳುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ. ಬನ್ನಿ 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 ಅನ್ನೋದು ಜನಗಳಿಗೆ ಕರೆದು ಈಗ ಬನ್ನಿ ಅಂತ ಬೇಡ, ಇರಪ್ಪ ಮನೆಯಲ್ಲೇ ಇರ್ರಿ, ಹಂಗಾಗೋಗ್ಬಿಟ್ಟಿದೆ. ಕೊರೋನಾ ಬರ್ತಾ ಇದೆ, ಬೇಡ ಅನ್ನೋ ಅಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಕೋಯಿ ತೋ ಕೇತೆ ಹೇ ಪಡಾ ತೋ ಕ್ಯಾ ಪಡಾ ನಹಿ ಹೋತ ಕ್ಯಾ ಹುವಾ. ಕೆಲವ್ರು ಹೇಳ್ತಾರೆ, ನಾವು ಓದಲಿಲ್ಲ ಅಂದರೆ ಏನಾಯ್ತಪ್ಪ ಅಂತ. ತುಮ್ ಬಚ್ಚೋಂಕೋ ತೋ ಸ್ಟ್ರಿಕ್ಟ್ ರಹನಾ ಚಾಹಿಯೆ, ಓದೋದ್ರಲ್ಲಿ ನೀವು ಸ್ಟ್ರಿಕ್ಟಾಗಿ ಓದಲೇಬೇಕು. ಹಮ್ ಸೋತೋ ಬಾಬಾ ಪೂರಾ ವರ್ಷ ಲೆಂಗೆ, ನಾವು ತಂದೆಯಿಂದ ಪೂರ್ಣ ಆಸ್ತಿ ತೊಗೊತೀವಿ. ಆಪನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನಾ ಹೈ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು. ತೋ ಬಾಪ್ ಕೋ ಇಸ್ಮೇ ಕೋಯಿ ತಕ್ಲೀಫ್ ನಹಿ ಹೋತಿ ತೋ ಬಾಪ್ ಸೆ ಪೂಛ್ ಸಕ್ತೆ ಹೋ. ಇದರಲ್ಲಿ ನಿಮ್ಗೇನಾದರೂ ಕಷ್ಟ ಆಗುತ್ತೆ ಅಂದರೆ ನೀವು ಬಾಬಾ ಅವ್ರ ಹತ್ರ ಏನು ಮಾಡ್ಬೋದು, ಕೇಳಬಹುದು. ಯಹಿ ಮುಖ್ಯ ಬಾತ್ ಹೈ, ಬಾಬಾನೆ ಆಜ್ ಸೆ 5000 ವರ್ಷ ಪಹಲೆ ಭಿ ಕಹಾ ತಾ. ಇದು ಮೇನ್ ವಿಚಾರ ಆಗಿದೆ. ಇವತ್ತಿಗೆ 5000 ವರ್ಷಗಳ ಹಿಂದೆ ಕೂಡ ತಂದೆ ಬಂದು ಈ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರು. ಮಾಮೇಕಂ ಯಾದ್ ಕರೋ ಪತಿತ್ ಪಾವನ್ ಮೈ ಹೂँ, ಸಬ್ಕೋ ಬಾಪ್ ಮೈ ಹೂँ. ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ಎಲ್ಲರಿಗೂ ತಂದೆ ನಾನೇ ಆಗಿದ್ದೀನಿ. ಕೃಷ್ಣ ತೋ ಸಭಿ ಕಾ ಬಾಪ್ ನಹಿ ಹೈ, ಶ್ರೀಕೃಷ್ಣ ಅಂತೂ ಎಲ್ಲರಿಗೂ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಶಿವ್ ಕೃಷ್ಣಕ್ಕೆ ಪೂಜಾರಿಯೋಂಕೋ ಭೀ ಜ್ಞಾನ ಸುನಾ ಸಕ್ತೆ ಹೋ, ನೀವು ಕೃಷ್ಣನ ಭಕ್ತರಿಗೆ, ಶಿವನ ಭಕ್ತರಿಗೆ, ಪೂಜಾರಿಗಳಿಗೆ ಎಲ್ರಿಗೂ ಕೂಡ ಈ ಒಂದು ಜ್ಞಾನವನ್ನು ನೀವೇನು ಮಾಡ್ಬೋದು, ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಯಾಕೆ ಅಂತಂದರೆ ಅವರು ಕೂಡ ಕೇಳ್ತಾರೆ, ಆತ್ಮ ಪೂಜ್ಯ ನಹಿ ಬನಿ ಹೋಗಿ ತುಮ್ ಕಿತನಾ ಮಾತಾ ಮಾರೋ ಸಮझेंगे ನಹಿ. ಆತ್ಮ ಪೂಜ್ಯ ದೇವಾತ್ಮ ಆಗಿಲ್ಲ ಅಂತಂದರೆ ನೀವು ಎಷ್ಟೇ ಅವ್ರಿಗೆ ಹೇಳಿದ್ರು ಕೂಡ ತಿಳ್ಕೊಳ್ಳೋದಿಲ್ಲ. ಅಭಿ ನಾಸ್ತಿಕ್ ಬಂತೆ ಹೇ, ಶಾಯದ್ ಆಗೆ ಚಲ್ ಆಸ್ತಿಕ್ ಬನ್ ಜಾಯ್. ಈಗ ನಾಸ್ತಿಕರಾಗಿರ್ತಾರೆ, ಮುಂದೆ ಬರ್ತಾ ಬರ್ತಾ ಆಸ್ತಿಕರು ಆಗ್ತಾರೆ. ಸಮझो ಶಾದಿ ಕರ್ ಗಿರ್ನಾ ತೋ ಫಿರ್ ಆಕರ್ ಜ್ಞಾನ ಉಠಾಯೆ. ತಿಳ್ಕೊಳ್ಳಿ, ಮದುವೆ ಮಾಡಿಕೊಂಡು ಕೆಳಗಡೆಗೆ ಇಳಿತಾರೆ, ಮತ್ತೇನು ಕೆಲವರು ಎದ್ದು ಬಂದು ಜ್ಞಾನ ಪಡ್ಕೊತಾರೆ. ಪರಂತು ವರ್ಷ ಬೋತ್ ಕಮ್ ಓಜಾಯಿ, ಅಂಥವ್ರಿಗೆ ಆಸ್ತಿ ತುಂಬ ಕಡಿಮೆ ಆಗಿಬಿಡುತ್ತೆ. ಕ್ಯೋಂಕಿ ಬುದ್ಧಿ ಮೇ ದೂಸರಾ ಯಾದ್ ಆಕರ್ ಬೈಟಿ, ಯಾಕೆಂದರೆ ಬುದ್ಧಿನಲ್ಲಿ ಬೇರೆಯವ್ರ ಮನುಷ್ಯರ ನೆನಪುಗಳು ಬಂದು ಕೂತ್ಕೊಂಡ್ಬಿಡುತ್ತೆ. ನಿಕಲ್ನೆ ಮೇ ಬಡಾ ಮುಷ್ಕಿಲ್, ಅದು ಹೋಗೋದಕ್ಕೆ ಆ ನೆನಪುಗಳೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ. ಪಹಲೆ ಸ್ತ್ರೀ ಕಿ ಯಾದ್ ಫಿರ್ ಬಚ್ಚೋಂ ಕಿ ಯಾದ್ ಆಯಂಗೆ, ಬಚ್ಚೋನ್ ಸೆ ಸ್ತ್ರೀ ಜಾಸ್ತಿ ಖೀಂಚೆಂಗೆನ. ಮೊಟ್ಟ ಮೊದಲು ಪತ್ನಿ ನೆನಪು, ಆಮೇಲೆ ಮಕ್ಕಳ ನೆನಪು, ಇವೆಲ್ಲ ಸೆಳೆಯುತ್ತಲ್ಲ ಮನುಷ್ಯರಿಗೆ ಬಂಧನಗಳು ಅಂತಾರೆ. ಕ್ಯೋಂಕಿ ಬಹು ಸಮಯಕ್ಕೆ ಯಾದೈನ, ತುಂಬ ಸಮಯದ ನೆನಪುಗಳು ಆಗೋಗ್ಬಿಡುತ್ತೆ. ಬಚ್ಚೆ ತೋ ಪೀಚೆ ಹೋತೆ ಹೇ, ಫಿರ್ ಮಿತ್ರ ಸಂಬಂಧಿ ಸಸುರ್ಗರಾದಿ ಯಾದ್ ಆತ ಹೈ. ಮಕ್ಕಳು, ಮರಿ, ನೆಂಟರು, ಬಂಧು ಬಳಗ, ಅತ್ತೆ ಮನೆ, ತಾಯಿ ಮನೆ, ಎಷ್ಟು ಬಳಗ, 108 ಸಂಬಂಧಗಳು ನೆನಪು ಬರುತ್ತೆ. ಪಹಲೆ ಸ್ತ್ರೀ ಜಿಸ್ನೆ ಬಹು ಸಮಯ ಸಾಥ್ ದಿಯಾ, ಯಹ ಭಿ ಐಸೆ. ಮೊದಲು ಸ್ತ್ರೀ ತುಂಬ ಸಮಯ ಜೀವನದಲ್ಲಿ ಇದ್ದಂಥವ್ರು, ಇದು ಕೂಡ ಹಾಗೆ. ತುಮ್ ಕಹೆಂಗೆ ಹಮ್ ದೇವತಾಕ್ಕೆ ಸಾಥ್ ಬಹು ಸಮಯ ತೆ, ನೀವು ಹೇಳ್ತೀರ ನಾವು ದೇವತೆಗಳ ಜೊತೆಯಲ್ಲಿ ತುಂಬ ಟೈಮ್ ಇದ್ವಿ ಅಂತ. ಐಸಾ ತೋ ಕಹೆಂಗೆ ಶಿವ ಬಾಬಾ ಕೆ ಸಾಥ್ ಬಹು ಸಮಯ ಸೆ ಪ್ಯಾರ್ ಹೈ. ಈ ರೀತಿ ಕೂಡ ಹೇಳ್ತೀರಾ, ಶಿವಬಾಬಾ ಜೊತೆಯಲ್ಲಿ ತುಂಬ ಸಮಯದ ಪ್ರೀತಿ ಇತ್ತು. ಜಿಸ್ನೆ 5000 ವರ್ಷಕ್ಕೆ ಪಹಲೆ ಭಿ ಹಮ್ಕೋ ಪಾವನ್ ಬನಾಯ,
ಯಾರು ನಮ್ಮನ್ನು 5000 ವರ್ಷಗಳ ಮುಂಚೆನೂ ಕೂಡ ಪಾವನರನ್ನಾಗಿ ಮಾಡಿದ್ರು, ಕಲ್ಪ ಆಕರ್ ಹಮಾರಿ ರಕ್ಷಾ ಕರ್ತೆ ಹೈ, ತಬ್ ತೋ ಉನ್ಕೋ ದುಃಖ ಹರ್ತ ಸುಖ ಕರ್ತ ಕೇತೆ. ಕಲ್ಪ ಬಂದು ತಂದೆ ನಮ್ಮ ರಕ್ಷಣೆ ಮಾಡ್ತಾರೆ, ಅದರಿಂದ ಅವರನ್ನು ದುಃಖ ಅರ್ಥ ಸುಖಕರ್ತ ಅಂತ ಹೇಳ್ತಾರೆ. ತುಮಕು ಬಡಾ ಲೈನ್ ಕ್ಲಿಯರ್ ಬನನಾ ಹೇ, ನಿಮಗೆ ಬುದ್ಧಿ ಕ್ಲೀನಾಗಿ ಇಟ್ಕೋಬೇಕು ಅಂತಾರೆ. ಬಾಬಾ ಕೇತೆ ಇನ್ನು ಆಂಕೋನ್ಸೆ ಜೋ ಕುಚ್ ದೇಖ್ತೆ ಹೋ ಯೇ ಸಬ್ ಖಬರ್ ದಾಖಿಲ್ ಹೋ ಜಾನ. ಈ ಕಣ್ಣಿಂದ ಏನೆಲ್ಲ ನೋಡ್ತಾ ಇದ್ದೀರಿ ಇವೆಲ್ಲವೂ ಸ್ಮಶಾನ ಸೇರುತ್ತೆ. ಅಭಿ ತುಮ್ ಹೋ ಸಂಗಮ ಪರ್, ಈಗ ನೀವಿರೋದು ಇಲ್ಲಿ ಸಂಗಮ ಯುಗದಲ್ಲಿ. ಅಮರ್ ಲೋಕ್ ಆನೆ ವಾಲಾ ಹೇ, ಅಭಿ ತೋ ಹಮ್ ಪುರುಷೋತ್ತಮ ಬನ್ನೆ ಕೆ ಲಿಯೆ ಪುರುಷಾರ್ಥ ಕರ್. ಅಮರಲೋಕ ಬರ್ತಾ ಇದೆ, ಈಗ ನಾವು ಪುರುಷೋತ್ತಮರಾಗಲಿಕ್ಕೋಸ್ಕರ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ಯಹ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ. ಇಲ್ಲಿ ನೀವು ಸ್ಟಡಿ ಮಾಡ್ತಾ ಇರೋದೇನೋ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ. ದುನಿಯಾ ಮೇ ದೇಖ್ತೆ ರಹತೆ ಹೋ ಕ್ಯಾ ಕ್ಯಾ ಹೋ ರಹಾ ಹೈ, ಪ್ರಪಂಚದಲ್ಲಿ ನೋಡ್ತಾ ಇದ್ದೀರಿ ನ್ಯೂಸ್ ಚಾನಲ್ಸ್ನಲ್ಲಿ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ. अब बाप आया हुआ है, यह पुरानी दुनिया है, ख़त्म होना है, आगे चल बहुतों को ख्याल में आएगा. ಇದು ಹಳೆ ಪ್ರಪಂಚ, ಇದೆಲ್ಲ ಕಲಾಸಾಗುತ್ತೆ. ಮುಂದೆ ಹೋದಂತೆ ತುಂಬ ಜನಕ್ಕೆ ಯೋಚನೆ ಬರುತ್ತೆ. ಜರೂರ್ ಕೊಯ್ ಆಯಾ ಹುವಾ ಹೇ ತೋ ದುನಿಯಾ ಕೋ ಚೇಂಜ್ ಕರ್ ರಹೆ ಹೇ. ಅವಶ್ಯಕವಾಗಿ ಯಾರೋ ಬಂದಿದ್ದಾರೆ, ಜಗತ್ತನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ ಅಂತ. ಇದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಬರ್ತಾ ರಿಫೈನ್ ಆಗಿಬಿಡುತ್ತೆ ಬುದ್ಧಿನಲ್ಲಿ ಜನಗಳಿಗೆ ಅಂತ. ಯಹಿ ಮಹಾಭಾರತ ಲಡಾಯಿ, ಇದೇ ಮಹಾಭಾರತ ಯುದ್ಧ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ತುಮ್ ಕಿತನೆ ಸಮಜ್ದಾರ್ ಬನೆ, ಮೊದಲೇನೆ ನೀವು ಇವೆಲ್ಲ ಜನಗಳು ಎಚ್ಚೆತ್ಕೊಳ್ಳೋಕೆ ಮುಂಚೆನೇ ನೀವು ಎಷ್ಟು ಬುದ್ಧಿವಂತರಾಗಿ ಹೋಗ್ತಾ ಇದ್ದೀರಾ ಅಂತ ಬಾಬಾ ಹೇಳ್ತಾ ಇದೆ. ಈ ಬಡಿ ಮಂಥನ್ ಕರ್ನೆಕಿ ಬಾತ್, ಇವೆಲ್ಲ ಬಹಳಷ್ಟು ಡೀಪಾಗಿ ಮನನ ಮಾಡ್ತಕ್ಕಂಥ ವಿಚಾರಗಳು. ಅಪ್ನ ಶ್ವಾಸ ವ್ಯರ್ಥ ನಹಿ ಗವಾನ, ನಿಮ್ಮ ಶ್ವಾಸನ ವ್ಯರ್ಥವಾಗಿ ಕಳಿಬೇಡಿ. ತುಮ್ ಜಾನ್ತೆ ಹೋ ಶ್ವಾಸ ಸಫಲ್ ಹೋನೆ ಮೇ ಜ್ಞಾನ ಸೆ, ನಿಮ್ಗೆ ಗೊತ್ತಿದೆ ಶ್ವಾಸ ಅನ್ನೋದು ಸಫಲ ಆಗುತ್ತೆ ಯಾವುದರಿಂದ? ಜ್ಞಾನ ಕೇಳೋದ್ರಿಂದ. ಅಚ್ಚಾ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. माया से बचने के लिए संग दोष से अपना बहुत संभाल करनी. ಮಾಯೆಯಿಂದ ನಿಮ್ಮನ್ನು ನೀವು ಸೇಫ್ಟಿ ಮಾಡ್ಕೋಬೇಕು ಅಂದರೆ ಕೆಟ್ಟ ಸಂಘದಿಂದ ಏನು ಮಾಡ್ಕೋಬೇಕು, ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳಿ. ಅಪ್ನಿ ಲೈನ್ ಕ್ಲಿಯರ್ ರಖ್ನಿ ಹೇ, ಶ್ವಾಸ ವ್ಯರ್ಥ ನಹಿ ಗವಾನ. ನಿಮ್ಮ ಲೈನನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ ಬಾಬಾವ್ರ ಜೊತೆಯಲ್ಲಿ, ಉಸಿರನ್ನು ವೇಸ್ಟಾಗಿ ಕಳಿಬೇಡಿ. ಜ್ಞಾನ ಸೆ ಸಫಲ ಕರ್ನ ಹೇ, ಜ್ಞಾನ ಕೇಳಿ ಚೆನ್ನಾಗಿ ಸಫಲ ಮಾಡ್ಕೊಳ್ಳಿ. जितना समय मिले योग बल जमा करने के लिए रूहानी ड्रिल का अभ्यास करना. ಎಷ್ಟು ನಿಮಗೆ ಸಿಗುತ್ತೆ ಟೈಮು, ಅದರಲ್ಲಿ ಕೂಡ ನೀವು ಯೋಗ ಶಕ್ತಿಯನ್ನು ಜಮಾ ಮಾಡ್ಕೊಳ್ಳಿ. ಆತ್ಮಿಕ ಒಂದು ಡ್ರಿಲ್ಲಿನ ಅಭ್ಯಾಸವನ್ನು ಮಾಡಿ. ಅಭಿ ಕೊಯ್ ನಯಾ ಬಂಧನ್ ನಹಿ ಬನಾನ, ಹೊಸದಾಗಿ ಇವಾಗೇನೋ ಬಂಧನಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ವರದಾನ, ಬಾಬಾ ಕಿ ಛತ್ರಛಾಯಾ ಕೆ ನೀಚೆ नाजुक परिस्थितियों में भी कमल पुष्प समान रहने वाले न्यारे प्यारे ಭವ. ಬಾಬಾ ಅವರ ಛತ್ರಛಾಯೆ ಒಳಗಡೆ ನಾಜೂಕ್ ಪರಿಸ್ಥಿತಿಗಳಲ್ಲಿ ಕೂಡ ಕಮಲವು ಥರ ನ್ಯಾರ ಪ್ಯಾರ ಇರೋವಂಥವ್ರು. ಹಾಗೆ ಸಂಗಮ पर जब बाबा सेवादारी बन करके आते हैं तो छत्रछाया के रूप में बच्चों की सदा सेवा करते हैं. ಸಂಗಮ ಯುಗದಲ್ಲಿ ತಂದೆ ಯಾವಾಗ ಸೇವಾದಾರಿಗಳಾಗಿ ಬರ್ತಾರೆ, ಆಗ ಛತ್ರಛಾಯೆ ರೂಪದಲ್ಲಿ ಮಕ್ಕಳಿಗೆ ಸದಾ ಸೇವೆಯನ್ನು ಮಾಡ್ತಾ ಇರ್ತಾರೆ. ಯಾದ್ ಕರ್ತೆ ಹಿ ಸೆಕೆಂಡ್ ಮೇ ಸಾತ್ಕ ಅನುಭವ ಹೋತಾ ಹೈ, ನೆನಪು ಮಾಡ್ತಾ ಸೆಕೆಂಡ್ಲಿ ಬಾಬಾವ್ರ ಜೊತೆ ಅನುಭವ ಮಾಡ್ತಾರೆ. ಯಾದ್ ಕಿ ಛತ್ರಛಾಯಾ किसी भी नाजुक परिस्थितियों में कमल पुष्प के समान न्यारा और प्यारा बना देती. ಇದು ಎಂತಹದ್ದೇ ಪರಿಸ್ಥಿತಿಗಳಲ್ಲಿ, ನಾಜೂಕ್ ಪರಿಸ್ಥಿತಿಗಳಲ್ಲಿ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಪ್ಯಾರ ಮಾಡುತ್ತೆ. ಮೆಹನತ್ ನಹಿ ಲಗೇಗಿ, ಕಷ್ಟ ಅನಿಸೋದಿಲ್ಲ ಅಂತಿದ್ದಾರೆ. ಬಾಬಾ ಕೋ ಸಾಮನೆ ಲಾನೆ ಸೆ ಸ್ವಸ್ಥಿತಿ ಮೇ ಸ್ಥಿತ್ ಹೋನೆ ಸೆ कैसे भी ಪರಿಸ್ಥಿತಿ ಪರಿವರ್ತನ ಹೋ ಜಾಯಂಗೆ. ಬಾಬಾ ಅವ್ರನ್ನ ಎದುರುಗಡೆ ತಂದಾಗ, ಸ್ವಸ್ಥಿತಿನಲ್ಲಿ ಸ್ಥಿತರಾಗಿದ್ದಾಗ ಎಂಥದ್ದೇ ಪರಿಸ್ಥಿತಿಗಳು ನಿಮಗೆ ಎದುರುಗಡೆ ಬಂದರೂ
चेंज आगोग्बिಡುತ್ತೆ स्लोगन। बातों का पर्दा नीचे आने ना दो तो बाबा का साथ का अनुभव होते रहेंगे। ಮಾತುಗಳ ಪರದೆ ಕೆಳಗಡೆಗೆ ಬರಲಿಕ್ಕೆ ಹೋಗಬೇಡಿ, ಆಗ ತಂದೆಯ ಜೊತೆಯ ಅನುಭವ ಅನ್ನೋದು ಆಗ್ಬಿಡುತ್ತೆ। ಅಚ್ಚಾ, ಓಂ ಶಾಂತಿ।